ಈಗ ನಮ್ಮ ಜೊತೆ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಹಿರಿಯ ಸಹಾಯಕ ನಿರ್ದೇಶಕರು ತೋಟಗಾರಿಕಾ ಇಲಾಖೆ ಪ್ರವೀಣ ಕೆ ಅವರು. ನಮಸ್ಕಾರ ಸರ್. ನಮಸ್ಕಾರ ಸರ್, ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಅಥವಾ ದೇಶದಲ್ಲೇ ಇರಬಹುದು ಹಲವಾರು ಹೊಸ ಹೊಸ ಹಣ್ಣುಗಳನ್ನು ಬೆಳೆಯುವಂಥ ಒಂದು ಬೇರೆ ಬೇರೆ ರೀತಿಯ ಬೆಳೆಗಳು ಪ್ರಾರಂಭ ಆಗಿದ್ದಾವೆ. ಇಂಥ ಸಂದರ್ಭದಲ್ಲಿ ನಮ್ಮ ದಕ್ಷಿಣ ಕನ್ನಡ ಅಥವಾ ಕರಾವಳಿ ಭಾಗದಲ್ಲಿ ಬೆರೆಯುವಂಥ ಮುಖ್ಯವಾದಂಥ ಎರಡು ಹಣ್ಣುಗಳು ಮ್ಯಾಂಗೋಸ್ಟೀನ್ ಮತ್ತು ರಾಂಬುಟಾನ್ ಅನ್ನುವಂಥದ್ದು. ಇದರ ಬಗ್ಗೆ ಸ್ವಲ್ಪ ತಾವು ತಿಳಿಸ್ಕೊಡ್ಬೇಕು. ಈಗ ಮುಖ್ಯವಾಗಿ ನಾವು ಮ್ಯಾಂಗೋಸ್ಟೀನ್ನ ಬಗ್ಗೆ ಬರುವುದಿದ್ರೆ, ಮ್ಯಾಂಗೋಸ್ಟೀನ್ ಇಲ್ಲಿ ಬೆಳೆಯಬಹುದಾದಂಥ ತಳಿಯ ಇದು ಎಲ್ಲಿಂದ ಬಂದದ್ದು? ನೀವು ಮೊದಲಿಗೆ ಹೇಳಿದಾಗೆ ದಕ್ಷಿಣ ಕನ್ನಡದಲ್ಲಿ ಪರಂಪರಾನುಗತವಾಗಿ ಬೆಳೆಯುತ್ತಿರುವಂತಹ ಒಂದು ಬೆಳೆಗಳನ್ನು ಹೊರತುಪಡಿಸಿ ಇವತ್ತು ಪ್ರಾಪಂಚಿಕವಾಗಿ ನಮಗೆ ಎಲ್ಲಿ ಅವಕಾಶಗಳಿದೆ ಅಂತಹ ಬೆಳೆಗಳನ್ನು ನಾವು ಬೆಳೆದಾಗ ಕೃಷಿಕನಾದವನಿಗೆ ಒಳ್ಳೆಯ ಆದಾಯ ಪಡೆಯುವಂಥ ಒಂದು ಸಾಧ್ಯತೆ ಇರುವುದನ್ನು ಇದು ಮಾಡಿಕೊಂಡು ಈಗ ಹಣ್ಣುಗಳಲ್ಲಿ ಈ ಮ್ಯಾಂಗೋಸ್ಟಿನ್, ರಾಂಬುಟಾನ್, ಡ್ರ್ಯಾಗನ್ ಫ್ರೂಟ್ ಇತ್ಯಾದಿ ಹಣ್ಣುಗಳನ್ನು ಇವತ್ತು ನಮ್ಮ ಪ್ರದೇಶದಲ್ಲಿ ಕೂಡ ಬೆಳೀಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ಕೂಡ ಈಗ ನಾವು ಮ್ಯಾಂಗೋಸ್ಟಿನ್ನ ಬಗ್ಗೆ ಹೇಳಬೇಕು ಅಂತೇಳಿ ಆದರೆ ಮೂಲತಃ ಇದು ಮಲಯನ್ ಆರ್ಕಿಪೆಲಾಜೋ ಹೇಳುವಂತಹ ಒಂದು ಪ್ರದೇಶದಲ್ಲಿ ಅದರ ಒಂದು ಮೂಲ ಅಂತೇಳಿ ನಾವು ಹೇಳ್ಬೋದು. ಅಲ್ಲಿ ಇದು ಏನು ಅಂತ ಹೇಳಿದ್ರೆ ನಮ್ಮ ಮಲೇಷಿಯಾ, ಸಿಂಗಾಪುರ್, ಥಾಯ್ಲ್ಯಾಂಡ್ ಈ ಪ್ರದೇಶ ಇದೆಯಲ್ಲ, ಸೌತ್ ಏಷ್ಯನ್ ಕಂಟ್ರೀಸ್ ಅಂತೇಳಿ ನಾವು ಹೇಳ್ತೇವೆ. ಈ ಪ್ರದೇಶದಲ್ಲಿ ಹೆಚ್ಚಾಗಿ ಇದ್ದಂತಹ ಬೆಳೆ, ಅಲ್ಲಿ ಜನರು ಅದನ್ನು ವ್ಯಾವಹಾರಿಕವಾಗಿ ಬೆಳೆಯಿಕೊಂಡು ಬಂದಂಥದ್ದು. ಯಾವಾಗ ಅದು ಹೊರಜಗತ್ತಿಗೆ ಪರಿಚಯ ಆಯಿತೋ ತನ್ನಂತಾನೇ ಜಗತ್ತಿನಲ್ಲಿ ಅವುಗಳ ಬಗ್ಗೆ ಆಸಕ್ತಿ ಹುಟ್ಟಿಕೊಂಡು ಇವತ್ತು ಅದನ್ನು ಬೇರೆ ಕಡೆಗಡೆ ಕೂಡ ಬೆಳೆಯಲಿಕ್ಕೆ ಪ್ರಯತ್ನಗಳನ್ನು ಮಾಡುತ್ತಾ ಬಂದಿದ್ದಾರೆ. ಆ ಪ್ರಕಾರವಾಗಿ ಈ ಬೆಳೆಗಳು ನಮ್ಮ ಟ್ರಾಪಿಕಲ್ ಕಂಟ್ರೀಸ್ ಅಂತೇಳಿ ಹೇಳ್ತೇವೆ ನಾವು, ಉಷ್ಣವಲಯದ ಪ್ರದೇಶಕ್ಕೆ ಹೊಂದಿಕೊಂಡಂಥ ಬೆಳೆಗಳು. ಹಾಗಾಗಿ ನಮ್ಮ ದೇಶದಲ್ಲಿ ಕೂಡ ಈಗ ಕೇರಳ, ತಮಿಳುನಾಡು, ಕರ್ನಾಟಕದ ಈ ಒಂದು ಭಾಗದಲ್ಲಿ, ಉಷ್ಣವಲಯದ ಈ ಭಾಗದಲ್ಲಿ ಇದನ್ನು ಬೆಳೀಲಿಕ್ಕೆ ಪ್ರಯತ್ನಗಳನ್ನು ಮಾಡಿದ್ದಾರೆ. ಈಗ ಇದನ್ನು ಬೆಳೆಸಬೇಕಿದ್ರೆ ಮುಖ್ಯವಾಗಿ ಏನು ಗಮನಿಸಬೇಕಾಗ್ತದೆ ನಾವು? ಈ ಮ್ಯಾಂಗೋಸ್ಟಿನ್ ಬೆಳೆಯಲ್ಲಿ ನಾವು ಹೇಳಬೇಕು ಅಂತೇಳಿ ಆದರೆ ರುಚಿಕರವಾದಂತಹ ಹಣ್ಣದು, ನೋಡ್ಲಿಕ್ಕೆ ಕೂಡ ಬಹಳ ಅಟ್ರಾಕ್ಟಿವ್ ಆಗಿ ಇರುವಂತಹ ಒಂದು, ಯಾಕೆಂತ ಹೇಳಿದ್ರೆ ಅದರ ಕಲರೇ ಹಾಗೆ ಇದೆ, ಪರ್ಪಲ್ ಕಲರ್ನ ಒಂದು ಫ್ರೂಟ್. ಅದನ್ನು ಕಟ್ ಮಾಡಿ ಓಪನ್ ಮಾಡಿದಾಗ ಒಳಗಡೆ ತಿರುಳು ಬಿಳಿ ಬಣ್ಣದ್ದು, ನಮ್ಗೆ ತಿನ್ಲಿಕ್ಕೆ ಇರುವಂಥದ್ದು ಆ ಬಿಳಿ ಬಣ್ಣದ ತಿರುಳು, ಅದರೊಳಗಡೆ ಬೀಜ ಇರ್ತದೆ. ಅದು ಬಹಳ ರುಚಿಕರವಾಗಿ ಕೂಡ ಇರ್ತದೆ. ಆ್ಯಕ್ಚುಲ್ ಆಗಿ ಇದನ್ನು ಬಹಳ ಹಿಂದಿನಿಂದ ಅದರ ಒಂದು ಗುಣಕ್ಕೆ ಮನಸೋತು ಅದನ್ನು ಕ್ವೀನ್ ಆಫ್ ಟ್ರಾಪಿಕಲ್ ಫ್ರೂಟ್ಸ್ ಅಂತ ಕೂಡ ಅದನ್ನು ಕರೆದಿದ್ದಾರೆ. ಓಹೋ, ಈಗ ಈ ಮ್ಯಾಂಗೋಸ್ಟೀನ್ನಲ್ಲಿ ಮ್ಯಾಂಗೋ ಅಂತ ಉಂಟು, ಅದರಿಂದ ಈ ಮ್ಯಾಂಗೋಗೂ ಏನಾದರೂ ಸಂಬಂಧ ಉಂಟು ಅಂತ? ಇಲ್ಲ, ಇದು ನಿಜವಾಗಿ ಆದರೆ ಇದು ನಮ್ಮಲ್ಲಿ ಈ ಉಪ್ಪಾಗೆ ಮತ್ತೆ ಪುನರ್ಪುಳಿ ಇದೆಯಲ್ಲ ಆ ವರ್ಗಕ್ಕೆ ಸೇರಿದಂತಹ ಇದು. ಆ್ಯಕ್ಚುಲ್ ಆಗಿ ಅದರ ಸೈಂಟಿಫಿಕ್ ನೇಮ್ ಇರುವಂಥದ್ದೇ ಗಾರ್ಸಿನಿಯಾ ಮ್ಯಾಂಗೋಸ್ಟಾನಾ ಅಂತೇಳಿ ಹೇಳುವಂಥದ್ದು. ಗಟ್ಟಿಫೆರೆ ಫ್ಯಾಮಿಲಿಗೆ ಸೇರಿರುವಂತಹ ಈ ಒಂದು ಹಣ್ಣದು. ಅದು ಸರಿ. ಈಗ ಇದನ್ನು ಬೆಳಿಬೇಕಿದ್ರೆ ನೀವು ಹೇಳಿದ್ರಿ ಟ್ರಾಪಿಕಲ್ ಏರಿಯಾದಲ್ಲಿ ಬೆಳೆಯುವಂಥ ಹಣ್ಣು ಅಂತ ಹೇಳಿ. ಇದರ ಮಣ್ಣಿನ ಬಗ್ಗೆ ಹೇಳೋದಿದ್ರೆ ಇದು ಇಲ್ಲಿಯ ಕರಾವಳಿಯ ಭಾಗದ ಮಣ್ಣಿಗೆ ಅಥವಾ ಇದಕ್ಕಿಂತ ಮೇಲಿನ ಮಲೆನಾಡಿನ ಮಣ್ಣಿಗೆಲ್ಲ ಸೂಕ್ತವ, ಹೇಗೆ ಇದು? ಇಲ್ಲ, ಮೂಲತಃವಾಗಿ ಇದು ಉಷ್ಣವಲಯದ ಬೆಳೆ. ಉಷ್ಣವಲಯದ ಬೆಳೆ ಅಂತ ಹೇಳಿದ್ರೆ ಅದಕ್ಕೆ ಸಾಕಷ್ಟು ತೇವಾಂಶ ಇರುವಂತಹ ಒಂದು ಪ್ರದೇಶ ಮತ್ತು ಅದರೊಟ್ಟಿಗೆ ಉಷ್ಣಾಂಶ ಜಾಸ್ತಿ ಇರುವಂಥ ಪ್ರದೇಶದಲ್ಲಿ ಇದು ಚೆನ್ನಾಗಿ ಬರ್ತದೆ. ಅದರಲ್ಲಿ ಕೂಡ ಸಮುದ್ರ ಮಟ್ಟದಿಂದ ಸಾಧಾರಣ ಒಂದು 500ರಿಂದ 700 ಮೀಟರ್ನಷ್ಟು ಆ ಪ್ರದೇಶಗಳಲ್ಲಿ ಇದು ಚೆನ್ನಾಗಿ ಬರ್ತದೆ. ಹಾಗಂತ ಹೇಳಿ ಅದಕ್ಕಿಂತ ಮೇಲೆ ಕೂಡ ನಾವು ಅದನ್ನು ಬೆಳೀಲಿಕ್ಕೆ ಪ್ರಯತ್ನಗಳನ್ನು ಮಾಡ್ಬೋದು. ಆದರೆ ಏನು ಅಂತ ಹೇಳಿದ್ರೆ ವಾಣಿಜ್ಯಿಕವಾಗಿ ಅವುಗಳು ವ್ಯಾವಹಾರಿಕವಾಗಿ ಅದು ಸೂಕ್ತ ಆಗಿರೋದಿಲ್ಲ. ಯಾಕಂತ ಹೇಳಿದ್ರೆ ಹಣ್ಣಿನ ಗುಣಮಟ್ಟ ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ಏನು ಅಂತ ಹೇಳಿದ್ರೆ ಉಷ್ಣತೆ ಕಡಿಮೆ ಆಯಿತು ಅಂತೇಳಿ ಆದರೆ ಕೂಡ ಅದರ ಬೆಳವಣಿಗೆ ಕುಂಠಿತ ಆಗ್ತದೆ. ಸೊ ಈ ರೀತಿಯ ಒಂದು ತೊಂದರೆಗಳಿರುವ ಕಾರಣ ನಮ್ಮ ಕರಾವಳಿ ಭಾಗ ಮತ್ತು ಪಶ್ಚಿಮ ಘಟ್ಟಗಳ ಈ ಭಾಗದಲ್ಲಿ ಇದನ್ನು ಬಹಳ ಚೆನ್ನಾಗಿ ಬರ್ತದೆ. ಅದೇ ರೀತಿ ಬೆಳೀತಾ ಇದ್ದಾರೆ ಕೂಡ. ಈಗ ಇದರಲ್ಲಿ ಏನಾದರೂ ತಳಿಗಳು ಅಂತ ಏನಾದರೂ ಉಂಟಾ? ಸದ್ಯದ ಮಟ್ಟಿಗೆ ಮ್ಯಾಂಗೋಸ್ಟೀನ್ನಲ್ಲಿ ಮೂಲತಃ ಪ್ರದೇಶದಲ್ಲಿ ತಳಿಗಳು ಇದೆ ಅಂತ ಹೇಳುವಂಥದ್ದು ಲಿಟ್ರೇಚರ್ನಲ್ಲಿ ಇದ್ದರೂ ಕೂಡ, ಬಟ್ ವಿಶೇಷವಾಗಿ ಅದರಲ್ಲಿ ಪ್ರತ್ಯೇಕವಾದಂತಹ ತಳಿಗಳು ಅಂತ ಹೇಳಿ ಇನ್ನೂ ಕೂಡ ಆಗಿಲ್ಲ. ಯಾಕೆಂತ ಹೇಳಿದ್ರೆ ಇದರದ್ದು ಒಂದು ಗುಣಲಕ್ಷಣ ಏನು ಅಂತ ಹೇಳಿದ್ರೆ ಅದು ಏನು ಬೀಜ ಉತ್ಪಾದನೆ ಮಾಡ್ತದೆ, ಇದು ಫರ್ಟಿಲೈಸೇಷನ್ ಮತ್ತೆ ಪಾಲಿನೇಷನ್ ಇಲ್ಲದ ರೀತಿಯಲ್ಲಿ ಅದು ಪಾರ್ಥಿನೋಕಾರ್ಪಿ ಮೂಲಕ ಬೀಜ ಉತ್ಪಾದನೆ ಮಾಡೋ ಕಾರಣ ಬೀಜದಿಂದ ಹುಟ್ಟಿದ ಸಸಿಗಳು ತಾಯಿ ಗುಣದ ತದ್ರೂಪ
ಇದನ್ನು ಹೊಂದಿರ್ತದೆ. ಹಾಗಾಗಿ ಅದೇ ಇದನ್ನು ಬೆಳೀಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಬಟ್ ಇವಾಗ ಏನು ಅಂತ ಹೇಳಿದರೆ ಕಮರ್ಷಿಯಲಿ ನಾವು ಸ್ವಲ್ಪ ಈ ಬೀಜದಿಂದ ಮಾಡಿದಂಥ ಗಿಡ ಹಣ್ಣು ಕೊಡಲಿಕ್ಕೆ ಸುಮಾರು 9-10 ವರ್ಷ ಹೋಗ್ತದೆ. ಸೊ ಆ ಒಂದು ಜುವೆನೈಲ್ ಫೇಸ್ ಏನು ಹೇಳುತ್ತೇವೆ ಅದನ್ನು ನಾವು ಕಟ್ ಮಾಡಿ ಆದಷ್ಟು ಅದನ್ನು ವಾಣಿಜ್ಯಕ್ಕೆ ತರಲಿಕ್ಕೋಸ್ಕರ ಗ್ರಾಫ್ಟ್ ಪದ್ಧತಿಯನ್ನು ಮಾಡುವಂಥದ್ದು ಪ್ರಚಲಿತದಲ್ಲಿದೆ. ಸೊ ಗ್ರಾಫ್ಟನ್ನು ಕೂಡ ಉಪಯೋಗ ಮಾಡಿಕೊಂಡು ಇವತ್ತು ಬೆಳೆಯುವಂಥ ಪ್ರಯತ್ನಗಳು ಆಗ್ತವೆ. ಇದರ ಸಸಿಗಳು ಎಲ್ಲ ಕಡೆ ಸಿಗ್ತವಾ ಹೇಗೆ? ಇಲ್ಲ, ಇದು ಭಾರತದಲ್ಲಿ ಇದನ್ನು ಹೆಚ್ಚಾಗಿ ಬೆಳೀತಾ ಇರುವಂಥದ್ದು ಕೇರಳದಲ್ಲಿ ಅಂದಾಜು ಒಂದು 1,000 ಮೆಟ್ರಿಕ್ ಟನ್ನಷ್ಟು ಪ್ರೊಡಕ್ಷನ್ ಇದೆ ಅಂತ ಹೇಳುವಂಥದ್ದು ಒಂದು ಅಂದಾಜಿದೆ. ಅದೇ ರೀತಿ ನೆಕ್ಸ್ಟ್ ಬರುವಂಥದ್ದು ತಮಿಳುನಾಡು, ಅಲ್ಲೊಂದು 200 ಮೆಟ್ರಿಕ್ ಟನ್ ಬರ್ತದೆ. ನಂತರ ಬರುವಂಥದ್ದು ಕರ್ನಾಟಕ. ಹಾಗಾಗಿ ಕೇರಳದಲ್ಲಿ ಹೆಚ್ಚಾಗಿ ಅದನ್ನು ಸಸಿಗಳ ಲಭ್ಯತೆಗಳನ್ನು ಕೂಡ ಮಾಡ್ತಾಯಿದ್ದಾರೆ. ಎಸ್ಪೆಷಲಿ ಅದರಲ್ಲಿ ಹೋಮ್ ಗ್ರೋನ್ ನರ್ಸರಿಯವರು ಏನು ಇದ್ದಾರೆ ಕೇರಳದಲ್ಲಿ, ಅವರು ಅದನ್ನು ತುಂಬ ಒಂದು ಇಂಟೆನ್ಸಿವ್ ಆಗಿ ಅದನ್ನು ಇದು ಮಾಡುವಂಥ ಒಂದು ಇದಕ್ಕೆ ಹೋಗಿದ್ದಾರೆ ಅವರಲ್ಲಿ. ಈಗ ಇದಕ್ಕೆ ನಾವು ಕೃಷಿ ಮಾಡಬೇಕಾದ್ರೆ ಏನು ಗಮನಿಸಬೇಕಾಗುತ್ತದೆ ನಾವು ಮುಖ್ಯವಾಗಿ? ಈಗ ಒಂದು ಬೆಳೆಯನ್ನು ಬೆಳೀಬೇಕಾದ್ರೆ ಮೂಲತಃವಾಗಿ ನಾವು ನೋಡಬೇಕಾಗಿದ್ದರೆ ಅದು ಯಾವ ರೀತಿಯ ಬೆಳೆ, ಅದು ಎಲ್ಲಿ ಸೂಕ್ತವಾಗಿದೆ ಅಂತ ಹೇಳುವಂಥದ್ದು. ಸಾಕಷ್ಟು ಉಷ್ಣತೆ ಬೇಕು, ಹಾಗೆ ಆರ್ದ್ರತೆ ಕೂಡ ಚೆನ್ನಾಗಿ ಬೇಕು. 70% ಆರ್ದ್ರತೆ ಇದ್ರೆ ಮಾತ್ರ ಚೆನ್ನಾಗಿ ಬರ್ತದೆ ಹೇಳುವಂಥದ್ದು ಇದರದ್ದು ಒಂದು ಇರುವಂಥದ್ದು. ಸೊ ಹಾಗಾಗಿ ಕರಾವಳಿ ಭಾಗದಲ್ಲಿ ಇದನ್ನು ಬೆಳೀಲಿಕ್ಕೆ ಸಾಧ್ಯ ಉಂಟು. ಯಾಕೆಂದರೆ ಅದು ಸಾಕಷ್ಟು ನಮಗೆ ತೇವಾಂಶ ಇಲ್ಲಿ ಇರ್ತದೆ ವಾತಾವರಣದಲ್ಲಿ. ಇನ್ನು ಮಣ್ಣಿನ ಗುಣಲಕ್ಷಣಕ್ಕೆ ಬಂದರೆ ಸಾಮಾನ್ಯವಾಗಿ ಕ್ಲೇ ಮಣ್ಣು ಅಂತ ಹೇಳ್ತೇವೆ, ಮತ್ತೆ ನಮ್ಮ ಪೂರ್ತಿ ಮರಳಿರುವಂಥ ಮಣ್ಣು, ಜಾಸ್ತಿ ಮರಳಿರುವಂಥ ಮಣ್ಣು, ಅದರಲ್ಲಿ ಇದು ಚೆನ್ನಾಗಿ ಬರುತ್ತಿಲ್ಲ. ಅದು ಬಿಟ್ಟು ಬಾಕಿ ಮಣ್ಣಿನಲ್ಲಿ ಈಗ ನಮ್ಮ ಏನು ಗೋಡು ಮಣ್ಣು ಇತ್ಯಾದಿಗಳೆಲ್ಲ ಹೇಳ್ತೇವೆ ಅದರಲ್ಲೆಲ್ಲ ಬೆಳೀಲಿಕ್ಕೆ ಆಗ್ತದೆ. ನಮ್ಮಲ್ಲಿ ಈಗ ಲ್ಯಾಟ್ರೈಟ್ ಸಾಯಿಲ್ ಏನು ಇದೆ ಚೆನ್ನಾಗಿ ಬರ್ತದೆ. ಯಾಕೆಂತ ಹೇಳಿದ್ರೆ ಇದು ಸ್ವಲ್ಪ ಅಸಿಡಿಕ್ pH ಇರುವಂತಹ ಮಣ್ಣನ್ನು ಸ್ವಲ್ಪ ಇಷ್ಟಪಡ್ತದೆ. ಅಂದರೆ ಸಾಮಾನ್ಯವಾಗಿ ಒಂದು 5.5 ಇಂದ 6.57 ತನಕದ ಆ ಒಂದು pH ಇರುವಂಥ ಮಣ್ಣಿನಲ್ಲಿ ಚೆನ್ನಾಗಿ ಇದು ಬೆಳವಣಿಗೆ ಆಗುವಂಥದ್ದು. ಹಾಗಾಗಿ ಈ ಪ್ರದೇಶದಲ್ಲಿ ನಮ್ಮ ಭಾಗದಲ್ಲಿ ಮಣ್ಣಿನ ಗುಣಲಕ್ಷಣಗಳು ಹಾಗೇ ಇದೆ, ಹಾಗಾಗಿ ನಮಗೆ ಚೆನ್ನಾಗಿ ಬರುತ್ತೆ. ಇದನ್ನು ಬೆಳೆಸುವಾಗ ಬೇರೆಯಾಗಿ ಬೆಳೆಸುವಂಥದ್ದು ಅಥವಾ ಯಾವುದಾದ್ರೂ ಬೆಳೆಗಳ ಮಧ್ಯೆ ಬೆಳೆಸುವಂಥದ್ದು ಹೇಗೆ? ಮಲೇಷಿಯನ್ ಮೂಲದ ಹಲವಾರು ಹಣ್ಣುಗಳ ಇದರಲ್ಲಿ ಈಗ ರಾಂಬುಟಾನ್, ಡ್ರ್ಯಾಗನ್ ಫ್ರೂಟ್ಗಳು ಬಿಸಿಲಿನಲ್ಲಿ ಚೆನ್ನಾಗಿ ಬಂದರೆ, ಮ್ಯಾಂಗೋಸ್ಟೀನ್ ಬಿಸಿಲಿನಲ್ಲೂ ಬರ್ತದೆ, ಆದರೆ ಸ್ವಲ್ಪ ಮಟ್ಟಿಗೆ ನೆರಳನ್ನು ಅಪೇಕ್ಷೆ ಪಡುವಂತಹ ಒಂದು ಗುಣ ಅದರಲ್ಲಿ ಇರುವ ಕಾರಣ ನಾವು ನೆರಳು ಇರುವಂತಹ ತೋಟಗಳಲ್ಲಿ, ಅಡಿಕೆ ತೋಟಗಳಲ್ಲಿ ಮಧ್ಯದಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಕೂಡ, ಇವತ್ತು ಕೂಡ ಬೆಳವಣಿಗೆ ಕೂಡ ಚೆನ್ನಾಗಿ ಬರ್ತಿದೆ. ಹಾಗಾಗಿ ಅಡಿಕೆ ತೋಟದಲ್ಲಿ ಕೂಡ ಅಂತರವನ್ನು ನಾವು ಕೊಡುವಂಥ ಸಂದರ್ಭದಲ್ಲಿ ಪ್ರತಿ 4 ಸಾಲಿನಲ್ಲಿ ಗಿಡವನ್ನು ನೆಡುವುದಕ್ಕಿಂತಲೂ 4 ಅಡಿಕೆ ಗಿಡಗಳ ಮಧ್ಯದಲ್ಲಿ ಅಂದರೆ 27 ಅಡಿ ಅಂತರದಲ್ಲಿ ಇವುಗಳನ್ನು ಹಾಕುವಂಥದ್ದು ಬಹಳ ಸೂಕ್ತವಾಗಿ ಬರ್ತಿದೆ. ನಾರ್ಮಲಿ ಇಲ್ಲದರೂ ಕೂಡ ಇದಕ್ಕೆ 10 ಮೀಟರ್ ಅಂತರವನ್ನು ನಾವು ಕೊಡಬೇಕು. ಅಂತರ ಬೆಳೆಯಾಗಿ ಈ ಥರ ಮಾಡಿದರೂ ಕೂಡ ನಮಗೆ ಆ ಒಂದು ಪ್ರದೇಶದ ಇಳುವರಿಯ ದೃಷ್ಟಿಯಲ್ಲಿ ನಾವು ಹೆಚ್ಚಿನ ಪ್ರತಿಫಲವನ್ನು ಪಡೀಲಿಕ್ಕೆ ಸಾಧ್ಯ ಉಂಟು. ಇದನ್ನು ಬೆಳೆಸುವಂಥ ವಿಧಾನ ಯಾವ ಥರ? ಕರ್ನಾಟಕದಲ್ಲಿ ಕೊಡಗಿನಲ್ಲಿರುವಂಥ ಚೆಟ್ಟಳ್ಳಿ ಸಂಶೋಧನಾ ಕೇಂದ್ರದಲ್ಲಿ ಸುಮಾರು 16 ರೀತಿಯ ವೇರಿಯಂಟ್ಗಳನ್ನು ಅವರು ಅಧ್ಯಯನ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಅಲ್ಲಿ ನಿಖರವಾಗಿ ಯಾವುದು ಕೂಡ ಫಲಪ್ರದವಾದಂಥ ಇದು ಹೊರಗೆ ಬರಬೇಕಷ್ಟೇ. ಈಗ ಸದ್ಯದಲ್ಲಿ ಇರುವಂಥದ್ದು ಏನು ಅಂತ ಹೇಳಿದ್ರೆ, ತದ್ರೂಪ ಗಿಡಗಳು ನಮಗೆ ಬೀಜದಿಂದ ಸಿಗುವಂಥ ಕಾರಣ ಬೀಜದಿಂದ ಮಾಡಿದ ಗಿಡಗಳನ್ನು ಕೂಡ ಮಾಡಬಹುದು. ಆದರೆ ಏನು ಅಂತ ಹೇಳಿದ್ರೆ ಒಂದು 10 ವರ್ಷ ಕಾಯಬೇಕಾಗಿ ಬರ್ತದೆ. ಇಲ್ಲ ಅಂದರೆ ಬೆಟರ್ ಏನು ಅಂತ ಹೇಳಿದ್ರೆ ಗ್ರಾಫ್ಟ್ ಮಾಡಿರುವಂಥ ಗಿಡಗಳನ್ನು ನಾವು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಇಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಈಗ ಸ್ಥಳವನ್ನು ನಾವು ಆಯ್ಕೆ ಮಾಡಿಕೊಂಡ ನಂತರ ನೀರು ನಿಲ್ಲುವಂಥ ಜಾಗ ಇದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಅಂಥ ಜಾಗದಲ್ಲಿ ನಾವು ಬೆಳೀಲಿಕ್ಕೆ ಹೋಗಬಾರ್ದು. ಒಂದು. ಎರಡನೇದು, ನಮಗೆ ನೀರಾವರಿ ವ್ಯವಸ್ಥೆಯೇ ಇಲ್ಲ, ಬರೀ ಮಳೆ ನೀರನ್ನು ಮಾತ್ರ ಅವಲಂಬಿಸ್ಕೊಂಡಿರ್ತೇವೆ ಅಂತ ಹೇಳಿದರೆ ಅಂತಲ್ಲೂ ಕೂಡ ಇದರ ಬೆಳವಣಿಗೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ತೀರಾ ಡ್ರೈ ಇದೆ ಅಂತೇಳಿ ಆದರೆ ಕೆಲವೊಂದು ಸಮಯದಲ್ಲಿ ಸುಮಾರು ಲಾಂಗಲ್ಲಿ ಇದೆ, ಡ್ರೈ ಪೀರಿಯಡ್ ಇದೆ ಅಂತ ಹೇಳಿದರೆ ಅದು ಕೂಡ ಬೆಳವಣಿಗೆಗೆ ತೊಂದರೆ ಆಗ್ತದೆ. ಹಾಗಾಗಿ ಅಂಥ ಪ್ರದೇಶಗಳನ್ನು ಕೂಡ ನಾವು ಆಯ್ಕೆ ಮಾಡದೇ ಇರುವಂಥದ್ದು ಬಹಳ ಉತ್ತಮ. ಸಮುದ್ರ ಬದಿಯ ಟೈಪಿನ ಮಣ್ಣಿನಲ್ಲಿ ಮತ್ತು ಗದ್ದೆ ಟೈಪಿನ ಮಣ್ಣನ್ನು ನಾವು ಆದಷ್ಟು ಹೊರತುಪಡಿಸುವಂಥದ್ದು ಬಹಳ ಒಳ್ಳೆಯದು. ಅದು ಬಿಟ್ಟು ಬಾಕಿ ಎಲ್ಲ ಮಣ್ಣಲ್ಲಿ ಇದನ್ನು ಬೆಳೀಬೋದು. ಬೆಳಿಬೇಕಾದ್ರೆ ಏನು ಅಂತ ಹೇಳಿದ್ರೆ 1 ಮೀಟರ್ ಅಗಲದ ಆಳದ ಗುಂಡಿ ಅನ್ನು ಮಾಡ್ಕೊಂಡು 1 ಕ್ಯೂಬಿಕ್ ಮೀಟರ್ ಅಂತ ನಾವು ಹೇಳಿದೆ ಮಾಡಿಕೊಂಡು ಅದನ್ನು ನಾವು ಸಾಧಾರಣ 90 ಭಾಗದಷ್ಟು ನಾವು ಅದನ್ನು ಭರ್ತಿ ಮಾಡಿ ಗೊಬ್ಬರ ಮತ್ತು ಸ್ವಲ್ಪ ಮಟ್ಟಿಗೆ ಮರಳು ಮತ್ತು ಅಗತ್ಯ ಇದ್ದಲ್ಲಿ ಮತ್ತು ಮಣ್ಣು ಪುನಃ ಮೇಲ್ಮಣ್ಣನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ಭರ್ತಿ ಮಾಡಿ ಮಧ್ಯದಲ್ಲಿ ಈ ಗಿಡವನ್ನು ಗ್ರಾಫ್ಟ್ ಮಾಡಿದ ಗಿಡವನ್ನು ನೆಡುವಂಥದ್ದು ಮಾಡ್ಬೋದು. ಪ್ರಾರಂಭದಲ್ಲಿ ಇದಕ್ಕೆ ನೆರಳನ್ನು ಕೊಡುವಂಥದ್ದು ಬಹಳ ಮುಖ್ಯ. ಆ ನಂತರದಲ್ಲಿ ಇದರ ನೀರಾವರಿಯನ್ನು ಆಗಾಗ ಕೊಡುವಂಥದ್ದು ಕೂಡ ಮಾಡ್ಕೊಳ್ಬೋದು. ಮತ್ತು ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಆಗಾಗ ನೀರಾವರಿಯನ್ನು ಕೊಡುವಂಥದ್ದು ಬೇಕಾಗ್ತದೆ. ಇದರಲ್ಲಿ ಒಂದು ಏನೇ ಅಂತೇಳಿದ್ರೆ, ಈ ಗಿಡದ ಬೇರುಗಳಲ್ಲಿ ರೋಮಗಳು ಇರೋದಿಲ್ಲ, ಹಾಗಾಗಿ ನೀರು ಸ್ವಲ್ಪ ಲಭ್ಯತೆ ಅದಕ್ಕೆ ಸ್ವಲ್ಪ ಕೊಡುವಂಥದ್ದು ಬೇಕಾಗ್ತದೆ.
ಈಗ ಈ ಗ್ರಾಫ್ಟ್ ಮಾಡಿದ ಗಿಡಗಳು ಸುಮಾರು ಎಷ್ಟು ವರ್ಷದಲ್ಲಿ ಫಲ ಕೊಡ್ತವೆ? ಬೀಜದಿಂದ ಮಾಡಿದಂಥ ಗಿಡಗಳಿಗೆ ನಾವು 9 ರಿಂದ 10 ವರ್ಷ ಕಾಯಬೇಕಾದ್ರೆ, ಗ್ರಾಫ್ಟ್ ಮಾಡಿದ ಗಿಡಗಳು ನಿಮಗೆ 4 ರಿಂದ 5 ವರ್ಷದಲ್ಲಿ ಫಲ ಕೊಡುತ್ತದೆ. ಆದರೆ ಈ ಗಿಡವನ್ನು ನೆಡಬೇಕಾದ್ರೆ ಸಾಮಾನ್ಯವಾಗಿ 2 ವರ್ಷ ಆಗಿರುವಂಥ ಗಿಡವನ್ನು ನಾವು ನೆಡಬೇಕು, ಬಳಸಬೇಕು. ಓಹೋ ಅಂತ ಹೇಳಿದ್ರೆ ಈಗ ಗ್ರಾಫ್ಟ್ ಮಾಡಿದ್ರೂ ಕೂಡ ಸಾಧಾರಣ ಅದು 2 ಇಯರ್ಸ್ ಗ್ರೋತ್ ಆಗಿರಬೇಕು ಟೋಟಲ್ ಆಗಿ. ರೂಟ್ ಸ್ಟಾಕ್ ಮತ್ತೆ ಮೇಲ್ಗಡೆ ಗ್ರಾಫ್ಟ್ ಮಾಡಿದ್ದು ಎರಡು ಸೇರಿಕೊಂಡು 2 ಇಯರ್ಸ್ ಗ್ರೋತ್ ಆಗಿರುವಂಥದ್ದು ಗಿಡವನ್ನು ನಾವು ಬಳಸ್ಕೊಳ್ಬೇಕು. ಸಾಮಾನ್ಯವಾಗಿ 12 ಇಂಚು ಎತ್ತರ ಅಂತ ನಾವು ಹೇಳುತ್ತೇವೆ. ಈ ಗಿಡದ ಬೆಳವಣಿಗೆ ತುಂಬಾ ನಿಧಾನ. ಇವನಿಗೆ ನಾವು ನಾಟಿ ಮಾಡಿದ ನಂತರವೂ ಕೂಡ ಅಷ್ಟು ಬೇಗಕ್ಕೆ ಬಹಳ ವೇಗವಾಗಿ ಇದರ ಬೆಳವಣಿಗೆ ಇರುವುದಿಲ್ಲ. ಈ ವರ್ಷವೂ ಇದಕ್ಕೆ ಗೊಬ್ಬರ ಏನಾದರೂ ಕೊಡಬೇಕಾಗ್ತದೆ? ಸಾಮಾನ್ಯವಾಗಿ ನಾವು ಕೊಟ್ಟಿಗೆ ಗೊಬ್ಬರ ಅಥವಾ ನಮ್ಮ ಕಾಂಪೋಸ್ಟ್ ಗೊಬ್ಬರವನ್ನು ಕೊಡುವಂಥದ್ರ ಮೂಲಕವೇ ನಾವು ಮೇಂಟೈನ್ ಮಾಡ್ಬೋದು. ಸ್ವಲ್ಪ ಮಟ್ಟಿಗೆ ಫರ್ಟಿಲೈಸರ್ಸ್ಗಳನ್ನು ಕೊಡುವಂಥದ್ದು ಕೂಡ ರೆಕಮೆಂಡೇಶನ್ ಇದೆ. ಈಗ ಹೇಗೆ ಅಂತ ಹೇಳಿದ್ರೆ 9 ವರ್ಷ ಮೇಲ್ಪಟ್ಟ ಮರಗಳಿಗೆ ಸಾಧಾರಣವಾಗಿ ಇದು 14 ಇದ್ರದ್ದು 8.5 kg ಅಷ್ಟು, ಮತ್ತೆ 0.00 ಅಂದರೆ ನೈಟ್ರೋಜನ್ 0, ಫಾಸ್ಫರಸ್ 0 ಬರೀ ಪೊಟ್ಯಾಶ್ ಇರುವಂಥದ್ದು, ಅದನ್ನು ಅರ್ಧ kg ಅಷ್ಟು ಗಿಡಗಳನ್ನು 1 ವರ್ಷಕ್ಕೊಮ್ಮೆ ಕೊಡುವಂಥದ್ದು ಉತ್ತಮ. ಸಾಮಾನ್ಯವಾಗಿ ಆರ್ಗ್ಯಾನಿಕ್ ಅಲ್ಲಿ ನಾವು ಬೆಳೀತೇವೆ, ಸಾವಯವ ರೂಪದಲ್ಲಿ ಬೆಳೀತೇವೆ ಅಂದರೆ ಸಾಕಷ್ಟು ಪ್ರಮಾಣದ ಕೊಟ್ಟಿಗೆ ಗೊಬ್ಬರ ಒಂದು ಮರ ಕನಿಷ್ಠ ಪಕ್ಷ 25 kg ಆದರೂ ನಾವು ವರ್ಷಕ್ಕೆ ಕೊಡಬೇಕು, 2 ಬುಟ್ಟಿ ಅಷ್ಟದ್ದು ಕೊಡಬೇಕು. ಈಗ ಇದಕ್ಕೆ ಯಾವುದಾದ್ರೂ ಕೂಡ ರೋಗಗಳ ಬಾಧೆ ಇಂಥದ್ದೇನಾದರೂ ಉಂಟಾ? ಇಲ್ಲ, ಈಗ ಸದ್ಯದ ಮಟ್ಟಿಗೆ ಅಂತಹ ಬಹಳ ಪ್ರಮುಖವಾಗಿ ಇದು ಕೀಟಗಳು ಅಥವಾ ರೋಗಗಳು ಬಾಧಿಸುವಂಥದ್ದು ಇಷ್ಟರವರೆಗೆ ಅದರಲ್ಲಿ ಗಮನಿಸಿ ಇಲ್ಲ. ಅಲ್ಲಲ್ಲಿ ಪ್ರಾದೇಶಿಕವಾಗಿ ಕೆಲವೊಂದು ಸಣ್ಣ ಪುಟ್ಟ ಇವುಗಳು ಬರ್ಬೋದು. ಅವುಗಳನ್ನು ಸಾಮಾನ್ಯವಾಗಿ ಈ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ನಲ್ಲಿ ನಾವು ಅದನ್ನು ನಿರ್ವಹಣೆ ಮಾಡ್ಕೊಂಡಿರಲಿಕ್ಕೆ ಆಗ್ತದೆ. ಯಾಕಂತ ಹೇಳಿದ್ರೆ ಎಲ್ಲಿ ಅಂಥ ಬಾಧೆ ಬಂದಿದೆ ಅಂತ ಹೇಳೋದು ಗೊತ್ತಾದ ಕೂಡಲೇ ಅದನ್ನು ಅಲ್ಲಿಂದ ತೆಗೆದುಬಿಟ್ಟು ನಾವು ಹೊರಗಡೆ ಇದು ಮಾಡುವಂಥದ್ದು ಬಹಳ ಸೂಕ್ತವಾದಂಥದ್ದು. ಸೊ ಹಾಗಾಗಿ ಆ ಭಾಗವನ್ನು ಕತ್ತರಿಸಿ ಇದು ಮಾಡುವಂಥದ್ದು, ಆ ಮೂಲಕ ನಾವು ಸೋರ್ಸನ್ನು ರಿಡಕ್ಷನ್ ಮಾಡುವಂಥದ್ರ ಮೂಲಕವೇ ನಾವು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಉಂಟು. ಅದು ಬಿಟ್ಟು ಹಾಗೆ ಸ್ವಲ್ಪ ಮಟ್ಟಿಗೆ ಏನಾದರೂ ಬೇಕು ಅಂತ ಹೇಳಿದರೆ ಈಗ ಕಹಿಬೇವಿನ ಆಧಾರಿತ ಕೀಟನಾಶಕವನ್ನು ನಾವು 5 ml ಪ್ರಮಾಣದಲ್ಲಿ 1 ಲೀಟರ್ ನೀರಿಗೆ ನಾವು ಮಿಕ್ಸ್ ಮಾಡಿಕೊಂಡು, ಮ್ಯಾಕ್ಸಿಮಮ್ 5 ml ಲಿಮಿಟ್ ಅದು, ಇಲ್ಲಾಂತ ಹೇಳಿದ್ರೆ 2 ml ಅಥವಾ 3 ml ಸಾಕಾಗ್ತದೆ. ಅವುಗಳನ್ನು ಕೂಡ ಹಾಕಿಕೊಂಡು ನಾವು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ. ಇದಕ್ಕೆ ಬೇರೆ ಆರೈಕೆ ಏನಾದರೂ ಪ್ರೂನಿಂಗ್ ಏನಾದರೂ ಮಾಡಬೇಕಾಗ್ತದ? ಇದು ಆ್ಯಕ್ಚುಲಾಗಿ ಹೇಳಬೇಕು ಅಂತ ಹೇಳಿದ್ರೆ ಬಹಳ ವೇಗವಾಗಿ ಬೆಳೆಯುವಂಥ ಮರ ಅಲ್ಲ, ಹಾಗಾಗಿ ತೀರಾ ಅದಕ್ಕೆ ಪ್ರೂನಿಂಗ್ ಇತ್ಯಾದಿ ಅವಶ್ಯಕತೆ ಅಷ್ಟರ ಮಟ್ಟಿಗೆ ಇಲ್ಲ. ಆದರೆ ಏನು ಅಂತ ಹೇಳಿದ್ರೆ ಎಲ್ಲಿ ಆ ಒಂದು ಗೆಲ್ಲುಗಳೇನಾದರೂ ಸತ್ತೋಗಿರುವಂಥದ್ದು ಇದೆಯಾ ಅಥವಾ ಈಗ ಹಣ್ಣಾದ ನಂತರ ಆ ಭಾಗದಲ್ಲಿ ಸ್ವಲ್ಪ ಇದಾಗಿರುವಂಥದ್ದು, ಅಂಥವುಗಳನ್ನು ನಾವು ಕಟ್ ಮಾಡಿದರೆ ಮೇಂಟೈನ್ ಮಾಡಿಕೊಂಡಿದ್ರೆ ಸಾಕಾಗ್ತದೆ. ಬೇರೆ ಏನು ಇದಕ್ಕೆ ಪ್ರೂನಿಂಗ್ ಇತ್ಯಾದಿಗಳ ಅವಶ್ಯಕತೆ ಇಲ್ಲ. ಸುಮಾರು 5 ವರ್ಷಗಳ ನಂತರ ಈ ಥರದ ಗಿಡಗಳು ಫಲ ಕೊಡಲಿಕ್ಕೆ ಪ್ರಾರಂಭ ಮಾಡ್ತದೆ ಅಂತ ಹೇಳಿದ್ರಿ. ಆ ಸಂದರ್ಭದಲ್ಲಿ ಏನಾದರೂ ಗಮನ ಹರಿಸಬೇಕಾಗ್ತದಾ? ಇಲ್ಲ, ಫಲ ಕೊಡಲಿಕ್ಕೆ ಅಂತ ಹೇಳಿದ್ರೆ ಇದರಲ್ಲಿ ಒಂದು ಲಕ್ಷಣವನ್ನು ನಾವು ಗಮನಿಸಬೇಕು. ಇದು ಹೂ ಬಿಡುವಂಥ ಹಂತ ಸಾಮಾನ್ಯವಾಗಿ ಫೆಬ್ರವರಿ ಮಾರ್ಚ್ ಟೈಮ್ನಲ್ಲಿ ಹೂ ಬಿಡುತ್ತದೆ. ನಂತರ ಇದು 4 ತಿಂಗಳ ಅವಧಿ ಬೇಕು ಈ ಫ್ರೂಟ್ ಡೆವಲಪ್ಮೆಂಟಿಗೆ. ಜೂನ್ ಮಳೆಗಾಲದ ಸಮಯದಲ್ಲಿ ಇದು ಹಣ್ಣಾಗಿ ನಮಗೆ ಬರುವಂಥ, ಜುಲೈ ಆಗಸ್ಟ್ ಸಮಯದಲ್ಲಿ ಹಣ್ಣಾಗಿ ಬರ್ತದೆ. ಈ ಹೂ ಬಿಡಬೇಕಾದ್ರೆ ಇದಕ್ಕೆ ಏನು ಅಂತ ಹೇಳಿದ್ರೆ ಒಂದು 15 ರಿಂದ 20 ದಿನ ಅಥವಾ 1 ತಿಂಗಳ ಮಟ್ಟಿನ ಒಂದು ಡ್ರೈ ಬಿಟ್ಕೊಂಡು ನಂತರ ಅದಕ್ಕೆ ನೀರು ಕೊಡಬೇಕು. ಆ ನೀರು ಕೊಡುವುದು ಅಥವಾ ಮಳೆ ಬಂತು ಅಂತೇಳಿ ಆದರೆ ತನ್ನಂತಾನೆ ಹೂ ಪ್ರಚೋದನೆ ಆಗ್ತದೆ. ಸೊ ಇದು ಆ ಮೂಲಕ ನಾವು ಕಮರ್ಷಿಯಲ್ ಆಗಿ ಬೆಳೆಯುವಂಥ ಸಂದರ್ಭದಲ್ಲಿ ನಾವು ಇದನ್ನು ಬಹಳ ಕೂಲಂಕಷವಾಗಿ ನೋಡ್ಕೊಳ್ಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಯಾವಾಗ ನಮಗೆ ಅದು ಹೂ ಕೊಡುವಂಥ ಅವಧಿ ಇದೆ, ಅದಕ್ಕೆ ನಮ್ಮ ಆ ಸಮಯದಲ್ಲಿ ನಾವು ನೀರು ಕೊಟ್ಟಷ್ಟೇ ಹೂವಿನ ಇದು ಹಿಂದೆ ಮುಂದೆ ಹೋಗ್ತದೆ ಹೇಳುವಂಥದ್ದು. ಹಾಗಾಗಿ ಅದಕ್ಕೆ ಒಂದು ಡ್ರೈ ಸ್ಪೆಲ್ಲನ್ನು ಒಂದು ಕೊಡುವಂಥದ್ದು, ಅಂದರೆ ಆ ಸಮಯದಲ್ಲಿ ಯಾವುದೇ ನೀರಾವರಿ ಕೊಡದೆ ನಂತರ ಒಮ್ಮೆಗೆ ನಾವು ನೀರಾವರಿ ಕೊಡುವುದರ ಮೂಲಕ ಹೂವನ್ನು ಪ್ರಚೋದನೆ ಮಾಡಲಿಕ್ಕೆ ಆಗ್ತದೆ. ಗಿಡಗಳು ಮರಗಳು ಹೂವು ಇಡಲಿಕ್ಕೆ ಶುರು ಮಾಡುತ್ತವೆ. ಇದು ಹಣ್ಣಾಗುವುದನ್ನು ನಾವು ಗಮನಿಸುವುದು ಹೇಗೆ ಅನ್ನುವಂಥ? ಇದು ಹಣ್ಣು ಹೇಗೆ ಅಂತ ಹೇಳಿದ್ರೆ ಕಾಯಿ ಹಸಿರು ಬಣ್ಣದಲ್ಲಿರ್ತದೆ. ಯಾವಾಗ ಅದು ನೇರಳೆ ಬಣ್ಣಕ್ಕೆ ತಿರುಗಲಿಕ್ಕೆ ಪ್ರಾರಂಭ ಆಗ್ತದೆ ಆ ಸಮಯದಲ್ಲಿ ನಾವು ಅದನ್ನು ಕೊಯ್ಲು ಮಾಡ್ಬೋದು. ಕೈಯಿಂದ ಕೊಯ್ಲು ಮಾಡ್ಬೋದು ಅಥವಾ ಸಣ್ಣ ಸಣ್ಣ ಕತ್ತಿಗಳಿಂದ ಅವುಗಳನ್ನು ಕೊಯ್ಲು ಮಾಡಿಕೊಂಡು ಮಾಡ್ಬೋದು. ಹಣ್ಣನ್ನು ನೇರವಾಗಿ ನೆಲಕ್ಕೆ ಬಿದ್ದುಕೊಂಡು ನಾವು ಆಯ್ಕೆ ಮಾಡುವಂಥದ್ದು ಉತ್ತಮ ಒಂದು ಇದಲ್ಲ. ಮಾರ್ಕೆಟಿನ ಒಂದು ಇವುಗಳನ್ನು ನೋಡಿಕೊಂಡು ನಾವು ಸ್ವಲ್ಪ ಹಸಿರು ಇರುವಾಗಲೇ ಕೊಯ್ಲು ಮಾಡುವಂಥದ್ದು ಮಾಡ್ಬೋದು, ಅಥವಾ ಹತ್ತಿರದಲ್ಲಿ ಸಮೀಪದಲ್ಲಿ ಮಾರ್ಕೆಟ್ ಇದೆ ಅಂತ ಹೇಳಿದ್ರೆ ಇದು ನೇರಳೆ ಬಣ್ಣಕ್ಕೆ ತಿರುಗಿದ ನಂತರ ಅದನ್ನು ಕೊಯ್ಲು ಮಾಡುವಂಥದ್ದು ಕೂಡ ಆಲೋಚನೆ ಮಾಡಲಿಕ್ಕೆ ಆಗ್ತದೆ. ಅಲ್ಲಿ ಕೊಯ್ದ ಕೂಡಲೇ ಇದು ಮಾರಾಟಕ್ಕೆ ಕೊಡಬೇಕಾ ಹೇಗೆ? ಇಲ್ಲ, ಈ ಒಂದು ಹಣ್ಣು ನಮಗೆ ಸಾಮಾನ್ಯವಾಗಿ 10 ರಿಂದ 12 ದಿನಗಳ ಕಾಲ ಇಟ್ಕೊಳ್ಳಿಕ್ಕೆ ಆಗ್ತದೆ. ಸ್ವಲ್ಪ ಶೆಲ್ಫ್ ಲೈಫ್ ಜಾಸ್ತಿ ಇರುವಂಥ ಹಣ್ಣು ಇದು. ಹಾಗಾಗಿ ನಮಗೆ ಕೊಯ್ಲು ಮಾಡಿದ ಕೂಡಲೇ ಮಾರಾಟವನ್ನು ಇಮಿಡಿಯೇಟಾಗಿ ಅಷ್ಟೊಂದು ರಶ್ ಅಪ್ ಅಲ್ಲಿ ನಾವು ಮಾರಾಟಕ್ಕೆ ಹೋಗಬೇಕು ಅಂತ ಹೇಳುವಂಥದ್ದು ಇಲ್ಲ, ಒಂದನೇದು. ಇನ್ನು ಶೀತಲ ಗೃಹದಲ್ಲಿ ನಾವು ಇದನ್ನು
ಮೇಂಟೈನ್ ಒಂದು ಇದು ಮಾಡಿದರೆ ಸಾಧಾರಣವಾಗಿ 8 ವಾರಗಳ ಕಾಲ ಕೂಡ ನಾವು ಅದನ್ನು ಇಟ್ಕೊಳ್ಳಿಕ್ಕೆ ಬರ್ತದೆ. ಆದರೆ ಶೀತಲ ಗೃಹದಲ್ಲಿ ಏನು ಅಂತ ಹೇಳಿದ್ರೆ ಒಂದು 13 ಡಿಗ್ರಿಯಿಂದ 27 ಡಿಗ್ರಿಯ ಆ ಒಂದು ಇದರಲ್ಲಿ ಮೇಂಟೈನ್ ಮಾಡ್ಬೋದೇ ಹೊರತು ತೀರಾ ಕಡಿಮೆ ಶೀತ ಇದಕ್ಕೆ ತಗೊಂಡು ಬಂದರೆ ಡ್ಯಾಮೇಜ್ ಆಗುವಂಥದ್ದು ಕೂಡ ಇದೆ ಇದರಲ್ಲಿ. ಇದರ ಹಣ್ಣಿಗೆ ಒಳ್ಳೆಯ ರೇಟ್ ಸಿಗುವಂಥದ್ದು ಉಂಟಾ? ಇದೆ. ಈಗ ಏನು ಅಂತೇಳಿದರೆ ಇದಿನ್ನೂ ಕೂಡ ಸ್ವಲ್ಪ ಅಫೋರ್ಡೆಬಲ್ ಪೀಪಲ್, ಅಂದರೆ ನಾವು ಯಾರಿಗೆ ಪರ್ಚೇಸ್ ಪವರ್ ಇದೆ ಅಂತೇಳಿ ನಾವು ಹೇಳ್ತೇವೆ ಅಂಥವರು ಹೆಚ್ಚಾಗಿ ಇದನ್ನು ಇದು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಮಾರುಕಟ್ಟೆಯಲ್ಲಿ ಏನು ಆಗಿದೆ ಅಂತ ಹೇಳಿದ್ರೆ ಸಪ್ಲೈ ಕಡಿಮೆ ಇದೆ, ಡಿಮಾಂಡ್ ಜಾಸ್ತಿ ಇದೆ. ಹಾಗಾಗಿ ಈಗ ಒಳ್ಳೆಯ ಒಂದು ಬೆಳವಣಿಗೆ ಮಾಡಿಕೊಂಡಲ್ಲಿ ರೈತರಿಗೆ ಒಳ್ಳೆಯ ಆದಾಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಎಷ್ಟು ಈಗ ಒಂದು ಗಿಡದಿಂದ ನಮಗೆ ಇಳುವರಿ ಸಿಗ್ಬೋದು? ಸಾಮಾನ್ಯವಾಗಿ ಒಂದು 10 ವರ್ಷದ ನಂತರ 500ರಿಂದ 1500 ತನಕ ಹಣ್ಣುಗಳನ್ನು ಒಂದು ಮರದಲ್ಲಿ ಪಡೀಲಿಕ್ಕೆ ಸಾಧ್ಯ ಇದೆ. ಕೆಲವೊಂದು ಮರಗಳಲ್ಲಿ ಒಳ್ಳೆಯ ಇಳುವರಿ ಕೊಡುವಂಥ ಇದರಲ್ಲಿ 2000 ಕೂಡ ಹೋಗುವಂಥದ್ದು ಇದೆ. ಹಾಗಂತೇಳಿ ನಮ್ಮ ನಿರ್ವಹಣೆ ಚೆನ್ನಾಗಿಲ್ಲ ಅಂತೇಳಿದರೆ ನಾವು ಅಷ್ಟು ಎಕ್ಸ್ಪೆಕ್ಟೇಷನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಕೂಡ ನಾವು ನೋಡ್ಕೊಳ್ಬೇಕಾಗಿ. ಈಗ ಅಂತರ್ಬೆಳೆಯಾಗಿ ನಮ್ಮ ತೋಟದಲ್ಲಿ ಇದನ್ನು ಬೆಳೆಸುವುದಿದ್ರೆ ಮತ್ತು ಹೊರಗಡೆ ಬೇರೆಯಾಗಿ ಬೆಳೆಸುವುದಿದ್ರೆ ಏನಾದರೂ ವ್ಯತ್ಯಾಸಗಳು ಅಂತ ಏನಾದರೂ ಉಂಟಾ? ಇಲ್ಲ, ಇದು ಉಷ್ಣವಲಯದ ಬೆಳೆ ಆದ ಕಾರಣ ಸನ್ಲೈಟ್ ಅದಕ್ಕೆ ಸಾಧಾರಣವಾಗಿ ದಿನಕ್ಕೆ ಒಂದು 13 ಗಂಟೆಗಳ ಕಾಲ ಬಿಸಿಲು ಸಿಕ್ಕಿದ್ರೂ ಕೂಡ ಚೆನ್ನಾಗಿ ಅದರ ಬೆಳವಣಿಗೆ ಇದೆ. ಹಾಗಾದರೆ ಈ ಬೆಳೆ ಬೆಳೀಲಿಕ್ಕೆ ರೈತರಿಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈಗ ದಕ್ಷಿಣ ಕನ್ನಡದಲ್ಲಿ ಇದು ಒಳ್ಳೆಯ ರೀತಿಯಲ್ಲಿ ಬರುವ ಕಾರಣ, ಬೆಳೆ ಅಭಿವೃದ್ಧಿಯಾಗಿ ಬರ್ತಾ ಇರುವ ಕಾರಣ ರೈತರು ಇದನ್ನು ಆಲೋಚನೆ ಮಾಡುವಂಥದ್ದು. ಯಾಕೆಂದರೆ ಅಡಿಕೆ ತೋಟವನ್ನೇ ನಾವು ಮತ್ತಷ್ಟು ವಿಸ್ತರಣೆ ಮಾಡೋ ಬದಲು ಒಂದು ಬೇರೆ ಬೆಳೆಗಳನ್ನು ಹಾಕ್ಕೊಂಡು ಆ ಮೂಲಕ ಬರುವಂಥ ಒಂದು ಆದಾಯ ಬರುವಂಥದ್ದನ್ನು ನಾವು ಹೇಳಿದ್ರೆ ಆಪರ್ಚುನಿಟಿಯನ್ನು ನಾವು ತಗೊಳ್ಳಿಕ್ಕೆ ಸಾಧ್ಯ ಇರುವಂಥ ಒಂದು ಸಂದರ್ಭಗಳನ್ನು ನಾವು ಬಳಸ್ಕೊಳ್ಳುವಂಥದ್ದು ಅತ್ಯಂತ ಸೂಕ್ತ. ಹಾಗಾಗಿ ಈ ಬೆಳೆಗೆ ಕೂಡ ಮುಂದಿನ ದಿನಗಳಲ್ಲಿ ಕೂಡ ಒಳ್ಳೆಯ ಒಂದು ಭವಿಷ್ಯ ಇರುವ ಕಾರಣ ಅದಕ್ಕೆ ಹೋಗುವಂಥದ್ದರ ಬಗ್ಗೆ ನಾವು ಆಲೋಚನೆಯನ್ನು ಮಾಡ್ಬೋದು. ಇದಕ್ಕೆ ಇಲಾಖೆಯಿಂದ ಕೂಡ ಸಹಕಾರ ಇದೆ. ಯಾಕೆಂತ ಹೇಳಿದ್ರೆ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆ ಅಡಿಯಲ್ಲಿ ಒಂದು ಯೂನಿಟ್ ಕಾಸ್ಟ್ 60,000 ಅಂತೇಳಿ ನಾವು ಅದನ್ನು ಮಾಡಿದ್ದು 3 ವರ್ಷಗಳ ಅವಧಿಯಲ್ಲಿ ಅವರಿಗೆ 50% ಸಹಾಯಧನದಲ್ಲಿ 30,000ವನ್ನು ಕೊಡುವಂಥದ್ದು. ಫಸ್ಟ್ ಇಯರ್ 18,000, 2ನೇ ವರ್ಷ 6,000, 3ನೇ ವರ್ಷ 6,000 1 ಹೆಕ್ಟೇರ್ ಪ್ರದೇಶದಲ್ಲಿ ಇದನ್ನು ಕೊಡುವಂಥದ್ದು ಸಹಾಯಧನವನ್ನು ಪಡ್ಕೊಳ್ಳಿಕ್ಕೆ ರೈತರಿಗೆ ಕೂಡ ಅವಕಾಶಗಳಿದೆ. ಅದೇ ರೀತಿ ಒಂದು ವೇಳೆ ಅವರು BPL ಕುಟುಂಬದಲ್ಲಿ ಇದ್ದರೆ ಈಗಾಗಲೇ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇರುವಂಥ ಅವಕಾಶವನ್ನು ಬಳಸ್ಕೊಳ್ಬೋದು. ಅಲ್ಲಿ 51,000 ರೂಪಾಯಿ 1 ಎಕರೆ ಪ್ರದೇಶಕ್ಕೆ ಯೂನಿಟ್ ಕಾಸ್ಟನ್ನು ಫಿಕ್ಸ್ ಮಾಡಿರುವಂಥದ್ದು ಇದೆ. ಸೊ ಈ ರೀತಿಯ ಅವಕಾಶಗಳನ್ನು ಕೂಡ ಬಳಕೆ ಮಾಡಿಕೊಂಡು ರೈತರು ಮುಂದೆ ಬರುವಂಥದ್ದು ಉತ್ತಮ ಅಂತ ಹೇಳುವಂಥದ್ದು ಅಭಿಪ್ರಾಯ. ಇದೇ ರೀತಿ ಇರುವಂತಹ ಇನ್ನೊಂದು ಹಣ್ಣು ಅಂದರೆ ರಂಬುಟಾನ್. ಈ ರಂಬುಟಾನ್ ಯಾವ ಜಾಗದಲ್ಲಿ ಬೆಳೀಲಿಕ್ಕೆ ಸೂಕ್ತ? ಇದು ಎಲ್ಲಿಂದ ಬಂದಂತಹ ಹಣ್ಣು? ರಾಂಬುಟಾನ್ ಕೂಡ ಮಲಯನ್ ಆರ್ಕಿಪ್ಯಾಲಜೋ ಆ ಪ್ರದೇಶದಲ್ಲಿ ಅದರದ್ದು ಮೂಲ, ಅಲ್ಲಿಂದಲೇ ನಮ್ಮ ಎಲ್ಲ ಭಾಗಕ್ಕೆ ಇದಾಗಿರುವಂಥದ್ದು. ಇದು ಆಗ್ನೇಯ ಏಷ್ಯಾ ಅಂತೇಳಿ ನಾವು ಹೇಳ್ತೇವಲ್ಲ, ಅಂತಹ ಆ ಪ್ರದೇಶದಲ್ಲಿ ಉಷ್ಣವಲಯದ ಪ್ರದೇಶದಲ್ಲಿ ಬೆಳೆದಿರುವಂಥ ಬೆಳೆ. ಅಲ್ಲಿಂದ ನಂತರ ಇದು ಎಲ್ಲ ಕಡೆಗೆ ಸುಮಾರಷ್ಟು ಹರಡಿರುವಂಥದ್ದು. ಮ್ಯಾಂಗೋಸ್ಟಿನಿ ಕಂಪೇರ್ ಮಾಡಿದರೆ ರಾಂಬುಟಾನ್ನ ಪ್ರಸಿದ್ಧಿ ಸ್ವಲ್ಪ ಬೇಗನೆ ಹೋಯಿತು. ಹಾಗಾಗಿ ಇವತ್ತು ಅದರದ್ದು ಬೆಳವಣಿಗೆ ಕೂಡ ತುಂಬ ಹೆಚ್ಚಿನ ಪ್ರದೇಶದಲ್ಲಿ ಇವತ್ತು ಇರುವಂಥದ್ದನ್ನು ನಾವು ಕಾಣ್ತೇವೆ. ಇದರಲ್ಲಿ ಇಲ್ಲಿ ಬೆಳೆಸಬೇಕಿದ್ರೆ ಯಾವ ಥರದ ತಳಿಗಳೆಲ್ಲ ಇದ್ದಾವ ಅಂತ? ರಾಂಬುಟಾನ್ನಲ್ಲಿ ಈಗಾಗಲೇ ಮಲೇಷ್ಯಾ, ಇಂಡೋನೇಷ್ಯಾ, ಥೈಲ್ಯಾಂಡ್, ಸಿಂಗಾಪುರ್ ಈ ಪ್ರದೇಶಗಳಲ್ಲಿ ಸುಮಾರಷ್ಟು ಅವರದೇ ಆದಂಥ ತಳಿಗಳು ಇದು ಮಾಡಿದ್ದಾರೆ. ಆದರೆ ಭಾರತಕ್ಕೆ ಬಂತು ಅಂತೇಳಿ ಆದರೆ ನಮ್ಮಲ್ಲಿ ಇದರದ್ದು ತಳಿಗಳು ಅಂತೇಳಿ ಪ್ರತ್ಯೇಕವಾಗಿ ಗುರುತಿಸಿಲ್ಲ. ಬಟ್ ಏನು ಅಂತ ಹೇಳಿದರೆ ಲೈನ್ಗಳು ಅಂತೇಳಿ ನಾವು ಹೇಳ್ತೇವೆ, ಅಂತ ಅವುಗಳ ಸೆಲೆಕ್ಷನ್ ಲೈನ್ಗಳು ಅಂತ ಹೇಳ್ತೇವೆ. ಆ ಸೆಲೆಕ್ಷನ್ ಲೈನ್ಗಳ ಇದರಲ್ಲಿ ಈಗಾಗಲೇ ಚೆಟ್ಟಳ್ಳಿಯಲ್ಲಿರುವಂತಹ ಸಂಶೋಧನಾ ಕೇಂದ್ರದವರು ಅರ್ಕಾ ಕೂರ್ಗ್ ಅರುಣ್ ಮತ್ತು ಅರ್ಕಾ ಕೂರ್ಗ್ ಪೀತಾಬ್ ಅಂತ ಹೇಳುವಂಥ 2 ತಳಿಗಳನ್ನು ಅವರು ರೆಕಮೆಂಡೇಶನ್ ಮಾಡಿದ್ದಾರೆ. ಇದರಲ್ಲಿ ಅರ್ಕಾ ಕೂರ್ಗ್ ಅರುಣ್ ಹೇಳುವಂಥದ್ದು ಕೆಂಪು ಬಣ್ಣದ ಒಂದು ಹೊರ ಕಲರ್ ಇರುವಂಥ ಹಣ್ಣು. ಆದರೆ ಅರ್ಕಾ ಕೂರ್ಗ್ ಪೀತಾಬ್ ಅಂತ ಹೇಳುವಂಥದ್ದು ಹಳದಿ ಕಲರ್ ಇರುವಂತಹ ಹಣ್ಣು. ಈ ರಾಂಬುಟಾನ್ನಲ್ಲಿ 2-3 ರೀತಿಯ ನಾವು ಸಿಪ್ಪೆಯಲ್ಲಿ ಬರುವಂಥ ಕಲರ್ಗಳನ್ನು ನಾವು ಗುರುತಿಸ್ಬೋದು. ಹೇಗೆ ಅಂತ ಹೇಳಿದ್ರೆ ಒಂದು ರೆಡಿಶ್ ಅಂತ ಹೇಳ್ತೇವೆ ನಾವು, ಕೆಂಪು ಬಣ್ಣ ಅಂತ ಹೇಳ್ತೇವೆ, ಇನ್ನೊಂದು ಸ್ವಲ್ಪ ಪಿಂಕ್ ಕಲರಲ್ಲಿ ಬರ್ತದೆ, ಮತ್ತೊಂದು ಯೆಲ್ಲೋ. ಈ 3 ರೀತಿಯ ತಳಿ ಪ್ರಚಲಿತದಲ್ಲಿ ಇದು ವ್ಯಾವಹಾರಿಕವಾಗಿ ಕೂಡ ಬೆಳೀತಾ ಇರುವಂಥ ಒಂದು ಹಣ್ಣುಗಳಿದೆ. ಇದೀಗ ಇದು ಹೊರಗಿನ ಕಲರ್ ಯಾವುದಿದ್ರೂ ಒಳಗಿನ ತಿರುಳು ಒಂದೇ ಥರ ಇರ್ತದೆ, ವ್ಯತ್ಯಾಸ ಇರ್ತದೆ? ತಿರುಳು ಸಾಮಾನ್ಯವಾಗಿ ಒಂದೇ, ಸ್ವಲ್ಪ ವೈಟಿಶ್ ಟ್ರಾನ್ಸ್ಲೂಸೆಂಟ್ ಅಂತೇಳಿ ನಾವು ಹೇಳ್ತೇವೆ, ಆ ಥರದ ಇದರಲ್ಲೇ ಇರುವಂಥದ್ದು ತಿರುಳು. ಆದರೆ ಹೊರಗಿನ ಸಿಪ್ಪೆ ನಮಗೆ ಅಟ್ರಾಕ್ಟಿವ್ ಆಗಿರುವಂಥದ್ದು. ಆ ಹಣ್ಣನ್ನು ನೋಡುವಾಗಲೇ ನಮಗೆ ನೋಡಬೇಕಾಗಿದೆ 3 ರೀತಿಯ ಇವುಗಳು ಇದೆ, ರೆಡ್ಡಿಶ್, ಪಿಂಕ್ ಮತ್ತು ಯೆಲ್ಲೋ ಅಂತ ಹೇಳುವಂಥದ್ದು. ರಂಬುಟಾನ್ ಅಂತ ಹೇಳುವಂಥ ಶಬ್ದ ಬಂದಿದೆ ಹೇಗೆ ಅಂತ ಹೇಳಿದ್ರೆ ಮಲಯನ್ ಭಾಷೆಯಲ್ಲಿ ರಂಬುತ್
ಅಂತ ಹೇಳಿದರೆ ರೋಮ ಅಂತ ಅರ್ಥ. ಇದರ ಸಿಪ್ಪೆಯಲ್ಲಿ ಹೊರಬದಿಯಲ್ಲಿ ತುಂಬ ರೋಮಗಳ ರೀತಿಯ ರಚನೆಗಳು ಇದೆ. ಶುರುವಿಗೆ ನೋಡುವವರಿಗೆ ಇದು ಹಣ್ಣ, ಇದು ತಿನ್ಲಿಕ್ಕೆ ಆಗ್ತದ ಅಂತ ಹೇಳುವಂಥ ಒಂದು ಭಾವನೆ ಬರ್ತದೆ. ಆ ಸಿಪ್ಪೆಯನ್ನು ನಾವು ಮೆಲ್ಲಕ್ಕೆ ತೆಗೀತು ಅಂತೇಳಿ ಆದರೆ ಒಳಗೆ ತಿರುಳು ಏನಿದೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಸ್ವಲ್ಪ ಬಿಳಿ ಕಲರ್ ಬರ್ತದೆ. ಆದರೆ ನಮಗೆ ಈ ಎಳ್ನೀರಿನ ಸಿಪ್ಪೆ ಬರುತ್ತಲ್ಲ, ತುಂಬ ತೆಳ್ಳಗಿನ ಎಳ್ನೀರು, ಆ ರೀತಿಯ ಒಂದು ಇರುವಂಥ ತಿರುಳು ಇರ್ತದೆ. ಬೀಜ ಅದರೊಳಗಡೆ ಇರ್ತದೆ. ಹಾಗಾಗಿ ತಿರುಳನ್ನು ನಾವು ತಿನ್ಬೋದು, ಬೀಜವನ್ನು ಬಿಸಾಡಬೇಕು. ಹೊರಗಿನ ಸಿಪ್ಪೆಯನ್ನು ನಾವು ತೆಗೆದು ಇದನ್ನು ಬಳಕೆ ಮಾಡುವಂಥದ್ದು ಈ ಥರದ್ದು ಇದರಲ್ಲಿ. ಈಗ ಇದರಲ್ಲಿ ನೀವು 2 ತಳಿಗಳನ್ನು ಮುಖ್ಯವಾಗಿ ನಮ್ಮ ಭಾರತದಲ್ಲಿ ರೆಕಮೆಂಡ್ ಮಾಡಿದ್ದಾರೆ ಅಂತ ಹೇಳಿದ್ರಿ, ಬೆಳೆಸಿದ್ದಾರೆ. ಚೆಟ್ಟಳ್ಳಿ ಸಂಶೋಧನಾ ಕೇಂದ್ರದಿಂದ 2 ತಳಿಗಳು ಈಗ ಇದೆ. ಈಗಾಗಲೇ ಅವರ ಇದರಲ್ಲಿ ಸೆಲೆಕ್ಷನ್ ಪ್ರೋಸೆಸ್ಸಲ್ಲಿ ಸುಮಾರು 35 ತಳಿಗಳಿಗಿಂತ ಹೆಚ್ಚು ಅವರ ಅಧ್ಯಯನ ನಡೀತಾ ಇದೆ ಇನ್ನೂ ಕೂಡ. ಬಟ್ ಅವರು 2 ಈಗಾಗಲೇ ರೆಕಮೆಂಡೇಶನ್ ಮಾಡಿರುವಂಥದ್ದು 2 ತಳಿಗಳು. ಇದಲ್ಲದೆ ಕೇರಳದಲ್ಲಿರುವಂಥ ಹೋಮ್ ಗ್ರೋನ್ ನರ್ಸರಿ ಅವರು N18 ಹೇಳುವಂಥ ಒಂದು ಸೆಲೆಕ್ಷನ್ ಲೈನನ್ನು ಅವರು ಇದು ಮಾಡಿದ್ದಾರೆ. ಅದೇ ರೀತಿ E35 ಹೇಳುವಂಥ ಒಂದು ಹಳದಿ ಕಲರಿನ ಇದು ಲೈನನ್ನು ಅವರು ಕೂಡ ಇದು ಮಾಡಿ ಇದು ತುಂಬ ಇದಕ್ಕೆ ಪ್ರಚಲಿತಕ್ಕೆ ತಂದಿದ್ದಾರೆ. ಅದರಲ್ಲಿ N18 ಬಹಳ ಇದ್ದದ್ರಲ್ಲಿ ಉತ್ತಮವಾಗಿ ಇದು ಮಾಡ್ತಾ ಇರುವಂಥ ಒಂದು ತಳಿಗಳು. ಈಗ ಇತ್ತೀಚೆಗೆ ಇಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ರಂಬುಟಾನನ್ನು ಯಾರು ಬೆಳೀತಾ ಇದ್ದಾರೆ, ಕೆಲವರು ಈ ರಾಂಗ್ರೀನ್ ಅಂತ ಹೇಳುವಂಥ ಒಂದು ತಳಿ, ಅದು ಥೈಲ್ಯಾಂಡಿನ ತಳಿ, ಅದು ಕೂಡ ನಮ್ಮಲ್ಲಿ ಚೆನ್ನಾಗಿ ಬರ್ತಾ ಇದೆ ಅಂತೇಳಿ ಅದನ್ನು ಕೂಡ ಸ್ವಲ್ಪ ಮಟ್ಟಿಗೆ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಬಟ್ ಇನ್ನೂ ನಿಖರವಾಗಿ ನಾವು ಅದನ್ನು ಹೇಳಬೇಕು ಅಂತ ಹೇಳಿದ್ರೆ ಸ್ವಲ್ಪ ಸಮಯ ಇನ್ನೂ ಕೂಡ ಬೇಕಾಗ್ತದೆ. ಅದರಲ್ಲಿ ಇದನ್ನು ಬೆಳೆಸುವಂಥ ವಿಧಾನ ಹೇಗೆ? ಈ ಬೆಳೆ ಬಿಸಿಲು ಚೆನ್ನಾಗಿ ಬರುವಂತಹ ಪ್ರದೇಶದಲ್ಲಿ ಉತ್ತಮವಾಗಿ ಬರ್ತದೆ. ಇದಕ್ಕೆ ಯಾವುದೇ ನೆರಳಿನ ಅವಶ್ಯಕತೆಯ ಇದು ಅಪೇಕ್ಷೆ ಪಡೋದಿಲ್ಲ. ಮತ್ತು ವಾತಾವರಣ ಪುನಃ ಆರ್ದ್ರತೆ ಸ್ವಲ್ಪ ಜಾಸ್ತಿ ಇದ್ದಲ್ಲಿ ಇದು ಚೆನ್ನಾಗಿ ಬರ್ತದೆ. ಸಮುದ್ರ ಮಟ್ಟದಿಂದ ಈಗಾಗಲೇ ಹೇಳಿದಾಗೆ 500ರಿಂದ 700 ಮೀಟರ್ ತನಕ ಇದನ್ನು ಚೆನ್ನಾಗಿ ಬೆಳಿಬೋದು. ಹಾಗಾಗಿ ನಮಗೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಈ ಭಾಗದಲ್ಲಿ ಚೆನ್ನಾಗಿ ಇದನ್ನು ಅಭಿವೃದ್ಧಿಪಡಿಸಲಿಕ್ಕೆ ಇರುವಂಥ ಅವಕಾಶಗಳು ತುಂಬ ಇದೆ. ಕೇರಳದಲ್ಲಿ ಕೂಡ ಅಷ್ಟೇ ನಮಗೆ ವಾತಾವರಣದಲ್ಲಿ ಉಷ್ಣಾಂಶ ಮತ್ತು ತೇವಾಂಶ ಜಾಸ್ತಿ ಇರೋ ಕಾರಣ ಸಮುದ್ರ ಭಾಗದಲ್ಲಿರುವಂಥ ಪ್ರದೇಶಗಳು ಮತ್ತು ತಮಿಳುನಾಡಿನ ಕನ್ಯಾಕುಮಾರಿ ಮತ್ತು ನೀಲಗಿರೀಸ್ ಪ್ರದೇಶಗಳು ಅಲ್ಲಿ ಇದನ್ನು ಹೆಚ್ಚು ಒಂದು ಬೆಳೀಲಿಕ್ಕೆ ಪ್ರಯತ್ನಗಳು ಅಭಿವೃದ್ಧಿ ಮಾಡಲಿಕ್ಕೆ ಆಗ್ತಾ ಇದೆ. ಈಗ ಇದಕ್ಕೆ ಸಿಗುವ ತಳಿಗಳು ಎಲ್ಲ ಕಡೆಗೆ ಇದರ ಗಿಡಗಳು ಸಿಗ್ತವ ಹೇಗೆ? ಇದನ್ನಕ್ಕೆ ಕೂಡ ಈಗ ರಾಂಬುಟಾನಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದಲ್ಲಿ ಕೂಡ ಅನೇಕ ಈಗ ಒಂದು ಸಂಶೋಧನಾ ಕೇಂದ್ರಗಳೇ ಬಂತು ಅಂತ ಹೇಳಿದರೆ ಚೆಟ್ಟಳ್ಳಿ ಸಂಶೋಧನಾ ಕೇಂದ್ರದಲ್ಲಿ ಅವರು ಸ್ವಲ್ಪ ತಳಿಗಳನ್ನು ಅಭಿವೃದ್ಧಿಪಡಿಸಿ ಗಿಡಗಳನ್ನು ಮಾಡಿ ಕೊಡ್ತಾ ಇದ್ದಾರೆ. ಅದೇ ರೀತಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಹೇಸರಘಟ್ಟ ಇಲ್ಲಿ ಕೂಡ ಅದನ್ನು ಅಭಿವೃದ್ಧಿಪಡಿಸುವಂತಹ ಒಂದು ಪ್ರಯತ್ನಗಳು ಮಾಡಿದ್ದಾರೆ. ಅಲ್ಲಿ ಕೂಡ ಇಲ್ಲಿ ಎಲ್ಲ ಗಿಡಗಳನ್ನು ತಗೊಳ್ಳಿಕ್ಕೆ ಸಾಧ್ಯತೆ ಉಂಟು. ಅದರ ಹೊರತಾಗಿ ಈವನ್ ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ಕೂಡ ಈಗಾಗಲೇ ನಾವು ತಾಯಿ ಗಿಡಗಳನ್ನು ಅಭಿವೃದ್ಧಿಪಡಿಸುವ ಒಂದು ಕ್ರಮ ವಹಿಸಿರುವ ಕಾರಣ ಮುಂದಿನ ದಿನಗಳಲ್ಲಿ ನಮ್ಮ ಇಲಾಖೆಯಲ್ಲಿ ಕೂಡ ಈ ಗಿಡಗಳನ್ನು ಗ್ರಾಫ್ಟೆಡ್ ಗಿಡಗಳನ್ನು ಪಡ್ಕೊಳ್ಳುವಂಥ ಅವಕಾಶಗಳು ಇದೆ. ಸದ್ಯದ ಮಟ್ಟಿಗೆ ನಾವು ನಿಖರವಾಗಿ ಈಗ ಅಂತ ಹೇಳಿದರೆ ಹೋಮ್ ಗ್ರೋನ್ ನರ್ಸರಿ ಈಗ ಅವರೇ ಅಭಿವೃದ್ಧಿಪಡಿಸಿರುವಂಥ ಒಂದು ಲೈನ್ ಇರುವ ಕಾರಣ ಅಲ್ಲಿಂದ ಕೂಡ ನಾವು ಗಿಡಗಳನ್ನು ತಂದುಕೊಂಡು ಮಾಡ್ಬೋದು. ಇದನ್ನು ಬೆಳೆಸುವಂಥ ವಿಧಾನ ಯಾವ ಥರ? ರಾಂಬುಟಾನ್ ತಳಿಗೆ ಅಂತರ ಇದಿದೆ ಅಂತ ಹೇಳಿದ್ರೆ 10 ಮೀಟರ್ ಅಂತರವನ್ನು ಶಿಫಾರಸು ಮಾಡಿದ್ದೇವೆ. ಬಟ್ ಇಲ್ಲಿ 8 ಮೀಟರ್ ಅಂತರದಲ್ಲಿ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಇನ್ನು ಹೈ ಡೆನ್ಸಿಟಿಯಲ್ಲಿ ನಾವು ಹೋಗ್ತೇವೆ ಅಂತ ಹೇಳಿದ್ರೆ 6 ಮೀಟರ್ ಕೂಡ ನಾವು ಇದು ಒಂದು ಬೆಳೆಯಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳುವಂಥದ್ದು ಇದು ಮಾಡಿದ್ದಾರೆ. ಇದರ ಹೊರತಾಗಿ 6 ಮೀಟರ್ ಅಂತರದಲ್ಲಿ ಕೂಡ ಗಿಡಗಳನ್ನು ನೆಡಬಹುದು. ಇದು ತೀರಾ ಹೈ ಡೆನ್ಸಿಟಿ ಆಯಿತು. ಆದರೆ ಏನು ಅಂತ ಹೇಳಿದ್ರೆ ಆ ಗಿಡಗಳಿಗೆ ಆಗಾಗ ನಾವು ಪ್ರೂನಿಂಗನ್ನು ನಾವು ಮಾಡಿಕೊಂಡು ಅದರ ಒಂದು ಏನು ವಿಸ್ತಾರ ಇದೆ ಅದನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ಅವಶ್ಯಕತೆ ಇದೆ ಇಲ್ಲಿ. ಈ ಗಿಡಗಳನ್ನು ನೆಡುವಾಗ ನಾವು ಅದಕ್ಕೆ ಯಾವ ರೀತಿಯ ಒಂದು ಹೊಂಡಗಳನ್ನು ಮಾಡಿಕೊಳ್ಬೇಕು? ಅದನ್ನು ಬೇರೆ ಬೆಳೆಗಳ ಮಧ್ಯೆ ಮಾಡ್ಬೋದಾ ಹೇಗೆ? ಇಲ್ಲ, ಈ ಬೆಳೆಯನ್ನು ಬೇರೆ ಬೆಳೆಯ ಮಧ್ಯದಲ್ಲಿ ಶಿಫಾರಸು ಅಷ್ಟಾಗಿ ಇಲ್ಲ. ಹಾಗಾಗಿ ಇದನ್ನು ಪ್ಯೂರಾಗಿ ಅದನ್ನೊಂದು ಬಿಸಿಲು ಒಳ್ಳೆ ಚೆನ್ನಾಗಿ ಬರುವಂಥ ಪ್ರದೇಶದಲ್ಲಿ ಮಾಡಿದರೆ ಮಾತ್ರ ಒಳ್ಳೆಯ ಬೆಳವಣಿಗೆ ಈ ಗಿಡದಲ್ಲಿ ಬರುತ್ತದೆ. ಇನ್ನು ಗಿಡವನ್ನು ನೆಡಬೇಕು ಅಂತೇಳಿ ಆದರೆ ಈಗಾಗಲೇ ಇದರಲ್ಲಿ ಬೀಜದಿಂದ ಮಾಡಿದ ಗಿಡಗಳು ಸಿಗ್ತದೆ. ಅದರ ಹೊರತಾಗಿ ಗ್ರಾಫ್ಟಿಂಗ್ ಮಾಡಿದ್ದು ಇದರಲ್ಲಿ. ಬಟ್ ಗ್ರಾಫ್ಟಿಂಗಲ್ಲಿ ಕೂಡ ಅಪ್ರೋಚ್ ಗ್ರಾಫ್ಟಿಂಗ್ ಅಂದರೆ ಸಾಮೀಪ್ಯ ಕಸಿ ಅಂತೇಳಿ ನಾವು ಹೇಳ್ತೇವೆ. ಆ ಇದರಲ್ಲಿ ಮಾಡಿದ್ದು ಮಾತ್ರ ಚೆನ್ನಾಗಿ ಬರುವಂಥದ್ದನ್ನು ನಾವು ನೋಡಿದ್ದೇವೆ. ಅದರ ಹೊರತಾಗಿ ಕ್ಲೆಫ್ಟ್ ಗ್ರಾಫ್ಟಿಂಗ್ ಅಥವಾ ಇದರ ಥರ ಮಾಡಿರುವಂಥ ಗಿಡಗಳಲ್ಲಿ ಅಷ್ಟೊಂದು ಒಳ್ಳೆಯ ಬೆಳವಣಿಗೆ ಇಲ್ಲ ಅಂತ ಹೇಳುವಂಥದ್ದು ಅಭಿಪ್ರಾಯಗಳು ಇದೆ. ಆದರೆ ಇನ್ನು ಹೆಚ್ಚು ಅಂತ ಹೇಳಿದರೆ ಬಡ್ಡಿಂಗ್, ಪ್ಯಾಚ್ ಬಡ್ಡಿಂಗ್ ಮತ್ತು ಟೀ ಬಡ್ಡಿಂಗ್ ಮೂಲಕ ಈ ಗಿಡಗಳನ್ನು ಮಾಡಿ ಕಸಿ ಗಿಡಗಳನ್ನು ಮಾಡುವಂಥದ್ದು, ಅದರ ಬೆಳವಣಿಗೆ ಚೆನ್ನಾಗಿರುವಂಥದ್ದನ್ನು ಕೂಡ ಗಮನಿಸಿದ್ದಾರೆ. ಹಾಗಾಗಿ ಬಡ್ಡಿಂಗ್
ಮೂಲಕ ಮಾಡಿರುವಂಥ ಗಿಡಗಳನ್ನು ಇವತ್ತು ನಾವು ಬಳಸುವಂಥದ್ದು ಒಳ್ಳೆಯದು. ಇದನ್ನು ಬೆಳೀಬೇಕು ಅಂತೇಳಿ ಆದರೆ ಅದೇ ಒಂದು ಈಗ ನಿಖರವಾದ ಅಳತೆ ಇದರಲ್ಲಿ ನಾವು ಅದನ್ನು ಗುರುತಿಸಿಕೊಂಡು ನಾವು ಲೇಔಟ್ ಮಾಡಿದ ನಂತರ 1 ಮೀಟ್ರ್ ಇದರದ್ದು ಗುಂಡಿಯನ್ನು ಮಾಡಿಕೊಂಡು ಆ ಒಂದು ಗುಂಡಿಯನ್ನು ನಾವು ಮತ್ತೆ ಪುನಃ ಮಣ್ಣು ಮತ್ತು ಮರಳು ಮತ್ತು ಗೊಬ್ಬರದ ಮಿಶ್ರಣ ಮಾಡಿ ಮುಚ್ಚಿ ಅದರ ಮಧ್ಯದಲ್ಲಿ ಗಿಡಗಳನ್ನು ನಾಟಿ ಮಾಡುವಂಥದ್ದು ಇದರಲ್ಲಿ ಮುಖ್ಯ. ಇದು ಈ ಒಂದು ಗಿಡದ ಬೆಳವಣಿಗೆಯಲ್ಲಿ ಏಪಿಕಲ್ ಡಾಮಿನೆನ್ಸ್ ಅಂತಂದರೆ ನೇರವಾಗಿ ಬೆಳೆಯುವಂಥ ಒಂದು ಗುಣ ಜಾಸ್ತಿ ಇರುವ ಕಾರಣ ಸಾಧಾರಣವಾಗಿ ನಾವು ಒಂದು ಬೇಗನೆ ಆ ಬೆಳೆಯ ತುದಿಯನ್ನು ನಾವು ಕಟ್ ಮಾಡೋದ್ರ ಮೂಲಕ ಸೆಂಟರ್ ಅದನ್ನು ಓಪನ್ ಆಗಿರುವಂಥ ರೀತಿಯಲ್ಲಿ, ಅಂದರೆ ಸೂರ್ಯರಶ್ಮಿ ಸಾಧಾರಣ ಮಧ್ಯಭಾಗಕ್ಕೆ ನೇರವಾಗಿ ಬೀಳುವಂಥ ರೀತಿಯಲ್ಲಿ ಅವುಗಳನ್ನು ಬೆಳೀಲಿಕ್ಕೆ ಮಾಡುವಂಥ ಲಕ್ಷಣಕ್ಕೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಇದರಲ್ಲಿ. ಈಗ ಇದಕ್ಕೆ ಎಷ್ಟು ಗೊಬ್ಬರ ನೀರು ಕೊಡಬೇಕಾಗ್ತದೆ? ಈಗಾಗಲೇ ಫಲ ಬರುವಂತಹ ಗಿಡಗಳಿಗೆ ಇದಕ್ಕೆ NPK ಅಂತ ನಾವು ಹೇಳ್ತೇವೆ. ಇದು 225-130 ಗ್ರಾಮ್ ಪರ್ ಒಂದು ವರ್ಷಕ್ಕೆ ಒಂದು ಗಿಡಕ್ಕೆ ಅಂತೇಳಿ ಇದೆ. ಇದನ್ನು ಹೇಗೆ ಕೊಡಬೇಕು ಅಂತ ಹೇಳಿದ್ರೆ, ಕಾಲು ಭಾಗವನ್ನು ಫ್ರೂಟ್ ಸೆಟ್ ಅಂತ ಹೇಳಿದರೆ ಕಾಯಿ ಕಚ್ಚಿದ ಕೂಡಲೇ ನಾವು ಈ ಕಾಯಿ ಕಚ್ಚಿದ 4 ವಾರಗಳಲ್ಲಿ ಈ ಕಾಲು ಭಾಗ ಗೊಬ್ಬರವನ್ನು ನಾವು ಅದಕ್ಕೆ ಕೊಡಬೇಕಾಗ್ತದೆ. ಇನ್ನು ಈಗಾಗಲೇ ಶಿಫಾರಸು ಮಾಡಿದ ಗೊಬ್ಬರದ ಅರ್ಧ ಭಾಗವನ್ನು ಒಂದ್ಸಲಿ ಬೆಳೆ ಕಟಾವು ಆದ ನಂತರ ಕೊಡಬೇಕು. ಇನ್ನು ಉಳಿದಂತಹ ಕಾಲು ಭಾಗ ಏನಿದೆ ಅದನ್ನು ಬೆಳೆ ಕಟಾವಾದ 9 ವಾರಗಳ ನಂತರ ನಾವು ಅದನ್ನು ಕೊಡಬೇಕಾಗ್ತದೆ. ಸೊ ಈ ರೀತಿಯಾಗಿ ನಾವು ಕೊಡಬೇಕು. ಯಾಕಂತ ಹೇಳಿದ್ರೆ ನೇರವಾಗಿ ನಾವು ಬಾಕಿ ಕೆಲವು ಬೆಳೆಗಳಿಗೆ ಹೇಳ್ತೇವೆ ನಾವೇನಂತ ಹೇಳಿದ್ರೆ ಸಾಮಾನ್ಯವಾಗಿ ಮಳೆಗಾಲದ ಪ್ರಾರಂಭದಲ್ಲಿ ಕೊಡಿ ಅಥವಾ ಮಳೆಗಾಲ ಜಾಸ್ತಿ ಇದೆ ಅಂತೇಳಿ ಆದರೆ ಮಳೆಗಾಲದ ಅಂತ್ಯದಲ್ಲಿ ಕೊಡಬಹುದು ಅಂತೇಳಿ. ಬಟ್ ಇದಕ್ಕೆ ಇದರದೇ ಆದಂತಹ ಒಂದು ರಿಕ್ವೈರ್ಮೆಂಟ್ ಇರುವ ಕಾರಣ ಅದೇ ರೀತಿ ನಾವು ಕೊಡುವಂಥದ್ದು ಬಹಳ ಮುಖ್ಯ. ಇದರಲ್ಲಿ ಬೆಳೆ ಸುಮಾರು ಎಷ್ಟು ವರ್ಷಗಳಿಗೆ ಇದು ಫಲ ಕೊಡಲಿಕ್ಕೆ ಪ್ರಾರಂಭ ಆಗ್ತದೆ, ಮತ್ತು ಈ ಸಂದರ್ಭದಲ್ಲಿ ನಾವು ಅದನ್ನು ತೆಗೆಯುವಂಥ ವಿಧಾನ ಯಾವ ಥರ? ಸಾಮಾನ್ಯವಾಗಿ ಕಸಿ ಗಿಡಗಳನ್ನು ನಾವು ಮಾಡಿದರೆ 5-6 ವರ್ಷಗಳ ಅವಧಿಯಲ್ಲಿ ನಾವು ಫಲವನ್ನು ನಿರೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಉಂಟು. ಬೀಜದಿಂದ ಮಾಡಿದ ಗಿಡಗಳಲ್ಲಿ ಈಗಾಗಲೇ 7-8 ವರ್ಷಗಳ ಇದು ಒಂದು ಜುವೆನೈಲ್ ಫೇಸ್ ಇರುವ ಕಾರಣ ಆ ನಂತರವೇ ಒಳ್ಳೆಯ ರೀತಿಯ ನಾವು ಬೆಳವಣಿಗೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಉಂಟು. ಆಮೇಲೆ ಇದು ಈ ಗಿಡ ನಮಗೆ ಹೂ ಬಿಡುವಂಥ ಸಮಯ ಸಾಮಾನ್ಯವಾಗಿ ಫೆಬ್ರವರಿ ಮಾರ್ಚಿಗೆ ಹೂ ಬಿಟ್ಟರೆ ನಮಗೆ ಫಲ ಬರುವಂಥದ್ದು ಸೆಪ್ಟೆಂಬರ್ ಅಕ್ಟೋಬರ್ ಟೈಮ್ನಲ್ಲಿ ಆಗ್ತದೆ. ಸೊ ಹಾಗಾಗಿ ಮಳೆಗಾಲದ ಒಂದು ಅವಧಿಯಲ್ಲಿ ಅಡಿಯಲ್ಲಿ ಇದು ಕೂಡ ನಮಗೆ ಹಣ್ಣು ಆಗಿ ನಮಗೆ ಸಿಗುವಂಥ ಒಂದು ಇದೆ ಇದರಲ್ಲಿ. ಇದನ್ನು ಕೊಯ್ಯುವಂಥದ್ದು ಇದು ಕೂಡ ಯಾಕೆಂತ ಹೇಳಿದ್ರೆ ಸಣ್ಣ ಹಣ್ಣುಗಳಾದ ಕಾರಣ ನಾವು ಕೈಯಲ್ಲಿ ಕೊಯ್ಯುವಂಥದ್ದು ಅಥವಾ ಸಣ್ಣ ಕತ್ತಿಗಳ ಮೂಲಕ ಅವುಗಳನ್ನು ಕೊಯ್ದುಕೊಂಡು ಹಾಕ್ಬೋದು. ಇದರಲ್ಲಿ ಈಗ ಮ್ಯಾಂಗೋಸ್ಟಿನಿಗೆ ಕಂಪೇರ್ ಮಾಡಿದರೆ ರಾಂಬುಟಾನ್ನ ಶೆಲ್ಫ್ ಲೈಫು ಬಹಳ ಕಡಿಮೆ ಇದೆ. ಹಾಗಾಗಿ ನೆಲಕ್ಕೆ ಬಿದ್ದು ನಾವು ಕೊಯ್ತೇವೆ ಅಂತ ಹೇಳಿದರೆ ಆ ಹಣ್ಣಿನ ಗುಣಮಟ್ಟ ಹೋಯಿತು, ಅದು ಮಾರ್ಕೆಟಿಗೆ ನಮಗೆ ತಗೊಂಡೋಗಿ ಅದನ್ನು ಮಾಡಲಿಕ್ಕೆ ಭಾಳ ಕಷ್ಟ ಇದೆ. ಯಾಕೆಂತ ಹೇಳಿದ್ರೆ ಬೇಗನೆ ಅದು ಕೊಳೆಯೋದ್ರ ಮೂಲಕ ಬೇರೆ ಇದ್ದ ಹಣ್ಣುಗಳನ್ನು ಕೂಡ ಅದು ಹಾಳು ಮಾಡುವಂಥ ಪ್ರಕ್ರಿಯೆಗೆ ಮಾಡ್ತೇವೆ. ಹಾಗಾಗಿ ನೆಲಕ್ಕೆ ಬಿದ್ದು ನಾವು ಕೊಯ್ಯುವಂಥದ್ದನ್ನು ನಾವು ಆದಷ್ಟು ಅವಾಯ್ಡ್ ಮಾಡಬೇಕು. ಕೈಯಿಂದ ಕೊಯ್ದುಕೊಂಡು ನಾವು ಅದನ್ನು ಇದು ಮಾಡಿ ಆಮೇಲೆ ಅದನ್ನು ಮಾರ್ಕೆಟಿಗೆ ನಾವು ಅದನ್ನು ಕೊಡಲಿಕ್ಕೆ ತಯಾರು ಮಾಡಿಕೊಳ್ಬೋದು. ಇದಕ್ಕೆ ಒಳ್ಳೆಯ ಬೆಲೆ ಇದೆಯಾ? ಇದೆ. ಈಗ ಕೆಲವೊಮ್ಮೆ ಸೀಸನ್ ಪ್ರಾರಂಭದಲ್ಲಿ ನಮಗೆ 150 ರೂಪಾಯಿ 200 ರೂಪಾಯಿ ತನಕನೂ ಹೋಗಿದೆ. ಹಾಗಂತೇಳಿ ಒಳ್ಳೆಯ ಎಲ್ಲ ಸಮಯದಲ್ಲಿ ಸೀಸನ್ನಲ್ಲಿ ಎಲ್ಲ ಬೆಳೆ ಬಂದಾಗ 50 ರೂಪಾಯಿ 60 ರೂಪಾಯಿಗೆ ಕೂಡ ಸಿಗುವಂಥದ್ದು ಇದೆ ಇದರಲ್ಲಿ. ಬಟ್ ಸದ್ಯದ ಮಟ್ಟಿಗೆ ಬೆಳೆಗಾರರಿಗೆ ಕೈ ಹಿಡಿಯುವಂಥ ಒಂದು ಬೆಳೆ. ಯಾಕೆಂದೇಳಿದ್ರೆ ಫ್ರೂಟ್ ರುಚಿಕರವಾಗಿ ಇದೆ, ಒಂದು ನೋಡಲಿಕ್ಕೆ ಅಟ್ರಾಕ್ಟಿವ್ ಆಗಿದೆ. ಹಾಗಾಗಿ ಜನ ಇವತ್ತು ಇಷ್ಟಪಡ್ತಾ ಇದ್ದಾರೆ, ಬೇಡಿಕೆ ಇದೆ. ಆ ಬೇಡಿಕೆಯನ್ನು ನಾವು ಪೂರೈಸಿಕೊಂಡಲ್ಲಿ ಖಂಡಿತ ಇದಕ್ಕೆ ಒಳ್ಳೆಯ ಆ ಒಂದು ತೋಟಕ್ಕೆ ಒಳ್ಳೆಯ ಇನ್ಕಮನ್ನು ನಾವು ಪಡೀಲಿಕ್ಕೆ ಸಾಧ್ಯ ಉಂಟು. ಇಳುವರಿ ಹೇಗೆ ಸಿಗ್ತದೆ ಇದರಲ್ಲಿ? ಇಲ್ಲಿ ಕೂಡ ಅಷ್ಟೇ, ಸಾಧಾರಣವಾಗಿ ಒಂದು 10ರಿಂದ ಮೇಲ್ಪಟ್ಟ ವರ್ಷಗಳಲ್ಲಿ ಸಾಮಾನ್ಯವಾಗಿ 5,000ದಿಂದ 6,000 ಫ್ರೂಟ್ಸ್ ಅಂತೇಳಿ ನಾವು ಹೇಳ್ತೇವೆ. ಒಂದು ಮರದಲ್ಲಿ ಸಾಮಾನ್ಯವಾಗಿ ತೆಕ್ಕೊಳ್ಳಿಕ್ಕೆ ಬರ್ತದೆ. 60ರಿಂದ 70 kg ಆಗ್ಬೋದು. ಇದು ಕೆಲವೊಂದು ಮರಗಳಲ್ಲಿ ಈಗ ಕೆಲವೊಂದು ಇದರಲ್ಲಿ 50 kg ಸಿಗುವಂಥದ್ದು ಕೂಡ ಇದೆ. ಆಮೇಲೆ ಕೆಲವೊಂದು ಸಂದರ್ಭಗಳಲ್ಲಿ ಇದು ಆಲ್ಟರ್ನೇಟಿವ್ ಬೇರೆ ಇರ್ತಾರೆ. ಒಮ್ಮೆ ಒಂದು ವರ್ಷ ಜಾಸ್ತಿ ನಮಗೆ ಸಿಕ್ಕಿದ್ರೆ ಬರುವ ವರ್ಷಕ್ಕೆ ಸ್ವಲ್ಪ ಕಡಿಮೆ ಆಗುವಂಥದ್ದು ಆ ಮರದಲ್ಲಿ ಕೂಡ ಇದಾಗ್ಬೋದು. ಇವತ್ತು ಏನು ಮಾಡ್ತಾ ಇದ್ದಾರೆ ಕೃಷಿಕರು ಕೂಡ ಕೆಲವೊಂದು ಥಿನ್ನಿಂಗ್ ಔಟ್ ಮಾಡ್ಕೋದ್ರ ಮೂಲಕ ಪ್ರತಿ ವರ್ಷವೂ ನಮಗೆ ಒಳ್ಳೆಯ ಇಳುವರಿಯನ್ನು ಪಡ್ಕೊಳ್ಳುವಂಥ ಒಂದು ಇದನ್ನು ಮಾಡ್ಕೊಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಇದರ ಶೆಲ್ಫ್ ಲೈಫು ನಾನು ಈಗಾಗಲೇ ಹೇಳಿದಾಗೆ ತುಂಬ ಕಡಿಮೆ. ಯಾಕಂತ ಹೇಳಿದರೆ ಬಹಳ ಬೇಗ ಹಣ್ಣು ಹಾಳಾಗ್ತದೆ. ಹಾಗಾಗಿ ಆದಷ್ಟು ಬೇಗ ನಾವು ಮಾರ್ಕೆಟಿಗೆ ಮಾಡಬೇಕಾಗ್ತದೆ. ಶೀತಲೀಕರಣ ಮಾಡೋದ್ರ ಮೂಲಕ ಅಂದರೆ 13ರಿಂದ 15 ಡಿಗ್ರಿ ಸೆಂಟಿಗ್ರೇಡಲ್ಲಿ ನಾವು ಅದನ್ನು ಶೇಖರಣೆ ಮಾಡಿದ್ರೆ ಒಂಚೂರು ಹೆಚ್ಚು ದಿನಕ್ಕೆ ಬಾಳ್ಕೋಬೇಕು ಮಾಡೋದು. ಬಟ್ 9-10 ದಿನಕ್ಕಿಂತ ಜಾಸ್ತಿ ಎಲ್ಲ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಇದನ್ನು ಬೆಳೆಸುವವರಿಗೆ
ತಾವು ಏನು ಸಲಹೆ ಕೊಡಲಿಕ್ಕೆ ಇಷ್ಟಪಡ್ತೀರಿ? ಈ ಬೆಳೆ ಕೂಡ ನಮ್ಮ ಕರಾವಳಿ ಭಾಗದಲ್ಲಿ ಮತ್ತು ಪಶ್ಚಿಮ ಘಟ್ಟದ ಮಲೆನಾಡಿನ ಈ ಒಂದು ಪ್ರದೇಶದಲ್ಲಿ ಉತ್ತಮವಾಗಿ ಬೆಳಿಲಿಕ್ಕೆ ಆ ವಾತಾವರಣ ಇರಬಹುದು ಅಥವಾ ಮಣ್ಣಿನ ಗುಣಧರ್ಮಗಳಿರ್ಬೋದು ಚೆನ್ನಾಗಿರುವ ಕಾರಣ ಇವತ್ತು ನಾವು ಏಕಬೆಳೆಯಾಗಿ ನಾವು ಅಡಿಕೆಯನ್ನು ಮಾತ್ರ ವಿಸ್ತರಿಸೋ ಬದಲು ಇರುವಂಥ ಜಾಗವನ್ನು ಈ ರೀತಿಯ ಬೆಳೆಗಳನ್ನು ಹಾಕ್ಕೊಳ್ಳೋದ್ರ ಮೂಲಕ ಮಾರುಕಟ್ಟೆಯಲ್ಲಿರುವ ಅವಕಾಶವನ್ನು ಕೂಡ ನಾವು ಗಣನೆಗೆ ತೆಕ್ಕೊಂಡು ನಮಗೆ ಒಳ್ಳೆಯ ಆದಾಯವನ್ನು ಪಡೆಯೋ ದೃಷ್ಟಿಯಲ್ಲಿ ಕೃಷಿಕರು ಮುಂದಾಗುವಂಥದ್ದು ಅತ್ಯಂತ ಸೂಕ್ತ. ಇವತ್ತಿನ ಒಂದು ದೃಷ್ಟಿಕೋನದಲ್ಲಿ ಕೂಡ ಈ ಬೆಳೆಗೆ ಹೆಚ್ಚಿನ ಭವಿಷ್ಯ ಈ ಬೆಳೆಗೆ ಕೂಡ ಇದೆ. ಹಾಗಾಗಿ ನಮಗೆ ಮುಂದಿನ ದಿನಗಳಲ್ಲಿ ಕೂಡ ಒಳ್ಳೆಯ ಒಂದು ಬೆಳೆಯನ್ನು ನಾವು ಈಗ ಹೇಗೆ ಮಲೇಷ್ಯಾ, ಥೈಲ್ಯಾಂಡ್ ಇತ್ಯಾದಿಗಳು ಮಾಡ್ತಾ ಇದ್ದಾರೆ, ಅದೇ ರೀತಿ ಪ್ರದೇಶದಲ್ಲಿ ನಾವು ಹೆಚ್ಚಿನ ಒಂದು ಅಭಿವೃದ್ಧಿಯನ್ನು ಕಾಣೋದ್ರ ಮೂಲಕ ಎಕ್ಸ್ಪೋರ್ಟ್ ಇತ್ಯಾದಿಗಳು, ಯಾಕೆಂದರೆ ಅದು ಯುರೋಪಿಯನ್ ಕಂಟ್ರೀಸಿಗೆ ಇವುಗಳ ಎಕ್ಸ್ಪೋರ್ಟ್ ಆಗುವಂಥದ್ದು ಅವಕಾಶಗಳಿರುವಂಥದ್ದನ್ನು ಕೂಡ ನಾವು ಬಳಸ್ಕೊಳ್ಳುವಂಥದ್ದು ಅತ್ಯಂತ ಸೂಕ್ತ. ಹಾಗಾಗಿ ಆ ದೃಷ್ಟಿಯಲ್ಲಿ ಕೃಷಿಕರು ಮುಂದಾಗಬೇಕು ಅಂತ ಹೇಳುವಂಥದ್ದು ನನ್ನ ಒಂದು ಮನವಿ. ಅದೇ ರೀತಿ ಈ ಬೆಳೆಗೆ ಕೂಡ ಈಗಾಗಲೇ ಮ್ಯಾಂಗೋಸ್ಟಿನ್ ಬೆಳೆಗೆ ಹೇಳಿದ ರೀತಿಯಲ್ಲಿ ಸರ್ಕಾರದಿಂದ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆ ಅಡಿಯಲ್ಲಿ ಮತ್ತು BPL ಫ್ಯಾಮಿಲೀಸ್ಗಳಿಗೆ ತಮ್ಮ ತೋಟಗಳನ್ನು ಮಾಡಿಕೊಳ್ಳಿಕ್ಕೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿರುವಂಥ ಅವಕಾಶಗಳನ್ನು ಕೂಡ ಅವರು ಬಳಸ್ಕೊಳ್ಬೋದು ಅಂತ ಹೇಳುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಳ್ಳೆಯದು ಪ್ರವೀಣ ಕೆ ಅವರೇ. ಮುಖ್ಯವಾಗಿ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಪ್ರಚಾರದಲ್ಲಿ ಸ್ವಲ್ಪ ಬರ್ತಾ ಇರುವಂಥ ಮ್ಯಾಂಗೋಸ್ಟೀನ್ ಹಾಗೂ ರಾಂಬುಟಾನ್ ಅನ್ನುವಂಥ 2 ಹಣ್ಣಿನ ಬೆಳೆಗಳ ಕೃಷಿಯ ಬಗ್ಗೆ ತಾವು ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ.